ಈ ನಾಟಕ ಮಾಡೋ ಹವ್ಯಾಸ ಇದ್ದಿದ್ದರಿಂದ ಬೆಂಗಳೂರಿಗೆ ಹೋಗಿ ಕಲಾಕ್ಷೇತ್ರ ಕಟ್ಟೆ ಮೇಲೆ ಕೂತ್ಕೋತಾ ಇದ್ವಿ ನಾಟಕ ಮಾಡಬೇಕು ಅಂಥೇಳಿ. ಅಲ್ಲಿ ಗಿಡ್ಗಳು ರಿಹರ್ಸಲ್ ಮಾಡೋ ಶೆಡ್ಗಳಲ್ಲಿ ನಮ್ಮನ್ನು ಬಿಡ್ತಾನೂ ಇರಲಿಲ್ಲ. ಬಾಗಿಲು ಹಾಕ್ಕೊಂಡು ಅವ್ರೇನೋ ಮಾಡೋರು. ವೆರಿ ಬಿಗ್ನಿಂಗಲ್ಲಿ ಬೆಂಗಳೂರಲ್ಲಿ ಇದ್ದಾಗ ನಾನು ಹುಡುಕ್ತಾ ಇದ್ದೆ ಯಾವುದಾದ್ರೂ ಒಂದು ಸಿನಿಮಾಗೆ ಮಾಡೋಣ. ಇಲ್ಲಿವರೆಗೂ ಬಂದಿದ್ದೀವಿ, ಕೆಲಸ ಆಗ್ತದೋ ಬಿಡ್ತದೋ, ಇಲ್ಲಿಂದ ಹೋಗ್ಬಿಡ್ತಾನೋ ಏನೋ, ಅಥವಾ ಕೆಲಸ ಇಲ್ಲಿ ಸಿಗ್ತದೋ ಇಲ್ವೋ, ಜೀವನ ಆಗ್ತದೋ ಇಲ್ವೋ. ಉಮಾಶ್ರೀ ಅಕ್ಕ ಅವರು ಭಾಳ ಸಂಪರ್ಕದಲ್ಲಿದ್ವಿ. ನನಗೆ ಆವಾಗ ಹಿಡ್ಕೊಳ್ಳೋಕ್ಕೆ ವ್ಯವಸ್ಥೆ ಇರಲಿಲ್ಲ ಬೆಂಗಳೂರಿನಲ್ಲಿ. ನನ್ನ ಸ್ಥಿತಿಯನ್ನು ಅವ್ರು ಅರ್ಥ ಮಾಡಿಕೊಂಡ್ರು ಸುಮಾರು ದಿವಸ. ಯಾಕೆ ಈ ಹುಡುಗನ ನನ್ನ ಮನೇಲಿ ಇಟ್ಕೋಬಾರ್ದು ಅಂತ ನನ್ನನ್ನು ಕರ್ಕೊಂಡು ಹೋದರು ಮನೆಗೆ. ಅವ್ರ ಮನೆಯಲ್ಲಿ ನಾನು ಸುಮಾರು ದಿವಸ ಒಂದೂವರೆ ತಿಂಗಳವರೆಗೂ ಅವ್ರ ಮನೆಯಲ್ಲಿ ಇದ್ದೆ. ನನ್ನನ್ನು ಕಾಪಾಡಿದ್ದಾರೆ, ಅವ್ರಿಗೆ ಧನ್ಯವಾದ. ನಾವು ಕುರುಬರು ನಮ್ಮ ದೇವರು ಬೀರಯ್ಯ, ನಾವು ಕುರುಬರು ನಮ್ಮ ದೇವರು ಬೀರಯ್ಯ, ಕಾವನಮ್ಮಜ್ಜ ಕಾವನಮ್ಮಜ್ಜನರ ಗುರಿಯ ಹಿಂಡುಗಳ, ಕಾವನಮ್ಮಜ್ಜನರ ಗುರಿಯ ಹಿಂಡುಗಳ, ನಾವು ಕುರುಬರು ನಮ್ಮ ದೇವರು ಬೀರಯ್ಯ, ನಾವು ಕುರುಬರು ನಮ್ಮ ದೇವರು ಬೀರಯ್ಯ. ಆತ್ಮೀಯರೇ ನಮಸ್ಕಾರ, ಶರಣಾರ್ಥಿ. ರಂಗಭೂಮಿ ಕಲಾವಿದರ ಪಾಲಿಗೆ ಹೂವಿನ ಹಾಸಿಗೆ ಅಲ್ಲ, ಆದರೆ ಪ್ರೇಕ್ಷಕರ ಪಾಲಿಗೆ ಮಾತ್ರ ಅದು ಸದಾ ಹಬ್ಬ, ಸಡಗರ, ಸಂಭ್ರಮ. ಪ್ರೇಕ್ಷಕರನ್ನು ರಂಜನೆಗೊಳಿಸುತ್ತಾ ವೈಯಕ್ತಿಕವಾಗಿ ಕಲಾವಿದ ನೋವು ದುಃಖಗಳನ್ನು ಎದುರಿಸ್ತಾನೆ. ಅದೇನೇ ಇದ್ದರೂ ಕೂಡ ಒಬ್ಬ ಕಲಾವಿದ ಸೆಲೆಬ್ರಿಟಿಯಾಗಿ ಉಳಿತಾನೆ. ಆ ಸೆಲೆಬ್ರಿಟಿ ಸ್ಟೇಟಸ್ಗಾಗಿ ಅವನು ಅನೇಕ ತ್ಯಾಗ, ಸಹನೆಯಿಂದ ಬದುಕಿರ್ತಾನೆ. ನಮ್ಮ ನಾಡಿನಲ್ಲಿ ಅನೇಕ ಅಂತಹ ಸಾವಿರಾರು ಕಲಾವಿದರಿದ್ದಾರೆ. ಎಲ್ಲ ಕಲಾವಿದರು ಶ್ರೀಮಂತರಾಗಿದ್ದಾರೆ ಅಂತಲ್ಲ. ಕೆಲವರು ಬಡತನದ ಬೇಗುದಿಯಲ್ಲಿ ನರಳುತ್ತಾ ಇರ್ತಾರೆ. ಆದರೆ ಅವರಿಗೆ ತಮ್ಮ ಕಲಾ ಪಯಣ ಸಂತೃಪ್ತಿಯನ್ನು ತಂದಿರ್ತದೆ. ಈ ಹಿನ್ನೆಲೆಯಲ್ಲಿ ನಾನು ನಾಡಿನ ಖ್ಯಾತ ರಂಗ ಕಲಾವಿದರು, ಸಿನಿಮಾದ ಪೋಷಕ ನಟರು, ಧಾರಾವಾಹಿ ಕಲಾವಿದರು ಆಗಿರುವ ವಿಜಯಕುಮಾರ್ ಜಿತ್ತೂರಿಯವರನ್ನು ನಾನು ವಚನ ಟಿ ವಿ ಪರವಾಗಿ ಸ್ವಾಗತಿಸ್ತೇನೆ. ನಮಸ್ಕಾರ. ನಮಸ್ತೆ ಸರ್. ನಮಸ್ಕಾರ. ಶರಣಾರ್ಥಿ. ಶರಣಾರ್ಥಿ ಸರ್. ಸರ್, ತಾವು ಮೂಲಭೂತವಾಗಿ ಗದಗ್ನವರು? ಹೌದು ಸರ್, ಗದಗಿನ ಬೆಟಗೇರಿಯವನು. ಬೆಟಗೇರಿಯವನು, ಹುಟ್ಟಿದ್ದು ಬೆಟಗೇರಿನಲ್ಲೇ. ಇಲ್ಲಿ ಹೈಸ್ಕೂಲು, ಆಮೇಲೆ? ಹೌದು, ಇಲ್ಲೇ ಹೈಸ್ಕೂಲು, ಇಲ್ಲೇ ಪ್ರಾಥಮಿಕ ಶಿಕ್ಷಣ, ಇಲ್ಲೇ ನನ್ನ ರಂಗಭೂಮಿಯ ಬೇರು. ಇಲ್ಲೇ ನಮ್ಮ ಗದಗಿನ RNK ಮಿತ್ರ ಮಂಡಳಿ, ನಮ್ಮ ಗದಗಿನ ಗರುಡ ಸದಾಶಿವರಾಯರ ಕಂಪ್ನಿ, ಇವ್ರ ಜೊತೆ ಎಲ್ಲ ಕೆಲಸ ಮಾಡಿಕೊಂಡು ಕೆಲಸ ಹುಡುಕೊಂಡು ನಾನು ಬೆಂಗಳೂರು ಹೋಗಿ ಸರ್. ಏನು ಕೆಲಸ ಹುಡ್ಕೊಂಡು ಹೋದ್ರಿ? ನಂದು ಇಲ್ಲಿ ಗದಗಿನಲ್ಲಿ ಇರುವಾಗಲೇ DMC ಮಾಡಿದ್ದೆ, ಡ್ರಾಯಿಂಗ್ ಮಾಸ್ಟರ್ ಕೋರ್ಸ್ ಅಂತ ಮುಗಿದಿತ್ತು ನಂದು. ಅನಿವಾರ್ಯವಾಗಿ ಈಗ ಕೆಲಸ ಮಾಡಬೇಕಲ್ಲ, ಏನಾದರೂ ಒಂದು ಕೆಲಸಕ್ಕೆ ಹುಡುಕೊಂಡು ಆವಾಗ ಏನಾದರೂ ಟೀಚರ್ ಪೋಸ್ಟ್ ಸಿಗ್ಬೋದೇನೋ ಅಂಥೇಳಿ ಬೆಂಗಳೂರಿಗೆ ಹೋಗಿ ಕೆಲವೊಂದು ಖಾಸಗಿ ಶಾಲೆಗಳಿಗೆ ಹೋಗಿ ವಿಸಿಟ್ ಮಾಡಿ, ನಂದು DMC ಆಗಿದೆ, ಡ್ರಾಯಿಂಗ್ ಬರುತ್ತೆ, ಡ್ರಾಯಿಂಗ್ ಮಾಸ್ಟರ್ ಕೋರ್ಸ್ ಆಗಿದೆ, ಕೆಲಸ ಸಿಗುತ್ತೇನಂತ ಹುಡುಕ್ದೆ, ಎಲ್ಲೂ ಆಗಲಿಲ್ಲ. ಜೊತೆಗೆ ಏನಾಗದೇ ಇರೋ ಕಾರಣಕ್ಕೆ ಕೈಯಲ್ಲಿ ಕಲೆ ಇರೋದರಿಂದ ಈ ಸೈನ್ ಬೋರ್ಡ್ಗಳು ಸ್ವಲ್ಪ ಪ್ರಾಕ್ಟೀಸ್ ಇತ್ತು, ಅದನ್ನು ಸ್ವಲ್ಪ ಮಾಡಿದೆ. ಜೊತೆಗೆ ಟೆಕ್ಸ್ಟೈಲ್ ಡಿಸೈನ್ನಲ್ಲಿ ಸ್ವಲ್ಪ ಟ್ರೈನಿಂಗ್ ತೊಗೊಂಡು ಟೆಕ್ಸ್ಟೈಲ್ ಡಿಸೈನ್ನ ಮುಂದುವರಿಸ್ಕೊಂಡು ಬಂದೆ ಬೆಂಗಳೂರಿಗೆ ಹೋಗಿ. ಅದು ಬದುಕು ಕಟ್ಕೊಳ್ಳೋಕ್ಕಾಯ್ತಾ? ಬದುಕು ಆಯಿತು, ಹೇಳ್ಕೊಳ್ಳೋಷ್ಟು ಆಗಲಿಲ್ಲ. ಆದರೆ ಅನಿವಾರ್ಯವಾಗಿ ಬದುಕಲೇಬೇಕಾಗಿರೋದ್ರಿಂದ ಅದರಲ್ಲಿ ಮುಂದುವರಿಸಿದೆ. ಆವಾಗ ಸಂಸಾರ, ಮದುವೆ ಯಾವಾಗ? ಮದುವೆ ಆಗಿರಲಿಲ್ಲ ಆ ಕಾಲಕ್ಕೆ. 95ರಲ್ಲಿ ಮದುವೆ ಆಯಿತು ನನಗೆ. ಆವಾಗಿನ್ನೂ ಹುಡುಗಾಟದ ಬುದ್ಧಿ, ಸರಿ ಎಷ್ಟು ಸಿಗುತ್ತೋ ಅಷ್ಟರಲ್ಲಿ ಕೆಲಸ ಮಾಡಿಕೊಂಡು ಸಂಸಾರ, ಒಂದು ಸಣ್ಣ ರೂಮ್ ಮಾಡಿಕೊಂಡು ಜೀವನಕ್ಕಾಗುವಷ್ಟು ಮಾಡಿಕೊಂಡು ಜೊತೆಗೆ ಓಡಾಡ್ಕೊಂಡಿದ್ದೆ. ರಂಗಭೂಮಿನಲ್ಲಿ ಆಗಲೇ ಪರಿಚಯ ಇದ್ದಿದ್ದರಿಂದ ಕಲಾಕ್ಷೇತ್ರ ಅಲ್ಲಿ ಓಡಾಡ್ತಿದ್ದೆ. ಅದ್ರ ಮೊದಲು ಈ ಜಾನಪದ ಹಾಡುಗಳು ಹುಚ್ಚಿರೋದ್ರಿಂದ ಬೆಂಗಳೂರಿನಲ್ಲಿ ಜಾನಪದ ಮೇಳಗಳು ಅದು ಇದು ಆಗ್ತಾ ಇತ್ತು ಆ ಕಾಲಕ್ಕೆ. ಈ ಗಣೇಶನ ಹಬ್ಬ, ರಾಜ್ಯೋತ್ಸವ ಎಲ್ಲ ಜಾಸ್ತಿ ಆಗೋದು ಬೆಂಗಳೂರಿನಲ್ಲಿ. ಸರಿ, ನಾನು ಅಂದ್ಕೊಂಡೆ ನನಗೂ ಹಾಡಕ್ಕೆ ಬರುತ್ತೆ, ಯಾಕೆ ನಾನು ಈ ಜಾನಪದ ಕಾರ್ಯಕ್ರಮಗಳನ್ನು ಮಾಡಬಾರ್ದು ಅನ್ನೋ ಕಾರಣಕ್ಕೆ
ಅಲ್ಲಿ ನನ್ನ ಫ್ರೆಂಡ್ ಒಬ್ರು ಇದ್ದರು, ಶಂಕರ್ ಹೂಗಾರ್ ಅಂತ. ಅವ್ನು ನನ್ನ ಜೊತೆಗೆ ಇಲ್ಲಿ DMC ಮಾಡ್ತಿದ್ದ. ಹೌದು, ಶಂಕರ್ ಕನ್ನಡ ಪರ ಸಂಘಟನೆ. ಹೌದು, ಅವನು ನಾನು ಸೇರಿಕೊಂಡು ವಿಜಯ್ ಶಂಕರ್ ಜಾನಪದ ಗೀತೆಗಳು ಅಂತೇಳಿ ಮಾಡಿಕೊಂಡು ಅಲ್ಲಿ ಇಲ್ಲಿ ಕಾರ್ಯಕ್ರಮಗಳು ಮಾಡ್ತಾಯಿದ್ವಿ. ಅದು ಸುಮಾರು ಹಾಡುಗಳನ್ನು ಹಾಡಿಕೊಂಡು ಜಾನಪದ ಗೀತೆಗಳು, ಜಾನಪದ ಅನುಕರಣೆ ಗೀತೆಗಳು, ಆಮೇಲಿಂದ ಈ ನಾಡಿನ ಸಂಬಂಧಪಟ್ಟಂಥ ದೇಶಭಕ್ತಿ ಗೀತೆಗಳು, ಇದನ್ನೆಲ್ಲ ಮಾಡಿಕೊಂಡು ಜಾನಪದ ಗೀತೆಗಳನ್ನ ಹಾಡಿಕೊಂಡು ಸುಮಾರು ಕಾರ್ಯಕ್ರಮ ನಾನು ಅವನು ಮಾಡ್ತಾಯಿದ್ವಿ, ಶಂಕರ್ ಹೂಗಾರು. ಮತ್ತು ನಿಮಗೆ ಈ ಹಾಡಿನ ಹಿನ್ನೆಲೆ ಎಲ್ಲಿಂದ ಬಂತು, ಹೆಂಗೆ ಬಂತು? ಮೂಲತಃ ನನ್ನ ತಂದೆ ಬಯಲಾಟದ ಕಲಾವಿದರು. ಬಯಲಾಟದಲ್ಲಿ ಅವರು ಹಿಮ್ಮೇಳದಲ್ಲಿ ಭಾಳ ಉನ್ನತ ಕಂಠದಲ್ಲಿ ಹಾಡ್ತಾಯಿದ್ರು ನಮ್ಮ ತಂದೆಯವರು. ನಮ್ಮ ತಂದೆಯವರಿಂದನೇ ಬಳವಳಿ ಅಂತ ಹೇಳ್ಬೋದು. ಅದಕ್ಕೆ ಪೂರಕವಾಗಿ ನಮ್ಮ ಮನೆಯಲ್ಲಿ ಹೀರಾ ಸಿಂಗ್ ಬುವಾ ಗುರುಗಳು ಅಂತಿದ್ರು. ಹೀರಾ ಸಿಂಗ್ ಬುವಾ ಅಂತ ಅವ್ರು ಭಾಳ ಶಾರದಾ ಸಂಗೀತ ಶಾಲೆ ಅಂತ ನಡೆಸಿದ್ರು. ಭಾಳ ದೊಡ್ಡ ಹಿರಿಯ ವಿದ್ವಾಂಸರು. ಅವರು ನಮ್ಮ ಮನೆಯಲ್ಲಿ ನೇಕಾರಿಕೆ ಮಾಡ್ಕೊಂಡಿದ್ರು ಆ ಕಾಲಕ್ಕೆ. ಅವ್ರದ್ದೊಂದು ಸಂಗೀತ ಶಾಲೆ ನಡೀತಾ ಇತ್ತು, ಶಾರದಾ ಸಂಗೀತ ಶಾಲೆ ಅಂತೇಳಿ. ಸಾಯಂಕಾಲದ ಹೊತ್ತು ಅವ್ರು ಕ್ಲಾಸ್ ಮಾಡೋರು. ಮನೆ ಪಕ್ಕದಲ್ಲೇ ಅವ್ರ ಶಾಲೆ ಇರೋದು. ಹೋಗಿ ನಾನು ಅಲ್ಲಿ ಸ್ವಲ್ಪ ಕೂತ್ಕೊಂಡು ಅವರು ಆಲಾಪಗಳು, ಅವರ ಉತ್ಸಾಹಗಳು ಏನೇನು ಬರ್ತಿದ್ರು ಅವ್ರಿಗೆ ಹಾಡೋದೆಲ್ಲ ಕೇಳ್ತಾ ಕಲಿಬೇಕು ಅನ್ನೋದು ಉತ್ಸಾಹ ಇತ್ತು. ಆದರೆ ಒದಗಿ ಬರಲಿಲ್ಲ. ಸುಮ್ಮನೆ ಅವರು ಒಂದು 4-5 ಹಾಡುಗಳನ್ನು ಆ ಕಾಲಕ್ಕೆ ಹೇಳಿಕೊಟ್ಟು ಅಲ್ಲಿಗೆ ಮುಗೀತು. ಜೊತೆಗೆ ಈ ಶಾಲೆ ಕಾಲೇಜು ಹಾಡಿಕೊಂಡು ಬರ್ತಾಯಿದ್ದೆ, ಜಾನಪದ ಗೀತೆ ಅದು ಇದು ಅಂಥೇಳಿ. ಅದು ನಿಮಗೆ ಬೆಂಗಳೂರಲ್ಲಿ ಜೀವನ ನಡೆಸೋದು ಹೆಲ್ಪ್ ಆಯ್ತು. ಇಲ್ಲಿಗೆ ಬಂದಾಗ ಈ ಜಾನಪದ ಹಾಡುಗಳು ಹಾಡ್ತಾ ಇದ್ವಿ. ಈ ಹಾಡೋ ಹವ್ಯಾಸ ಇದ್ದಿದ್ದರಿಂದ ಕಬ್ಬಿಗರ ಕಲಾಕೂಟ ಅಂತ ಇಲ್ಲಿ ಗದಗ್ನಲ್ಲಿ ಆ ಕಾಲಕ್ಕೆ SM ಸಿರಟ್ಟಿ ಮಾಸ್ಟ್ರು ಅಂಥೇಳಿ ಅವರು ಅದನ್ನು ಕಟ್ಟಿ ಬೆಳೆಸ್ತಾಯಿದ್ರು, ಕಬ್ಬಿಗರ ಕಲಾಕೂಟ. ಅವರು ಈ ಜಾನಪದ ಗೀತೆಗಳ ಒಂದು ಮೇಳ ಮಾಡಬೇಕು, ಜಾನಪದ ಗೀತೆಗಳನ್ನು ಕಲಿಸಿ ಅವ್ರದ್ದೇ ಕೆಲವೊಂದು ಹಾಡುಗಳಿತ್ತು. ಆ ಹಾಡುಗಳನ್ನು ನಮಗೆ ಕಲಿಸಿ ಆಮೇಲೆ ಅವ್ರದ್ದು ಒಂದು ಮೇಳ ಮಾಡಿದ್ರು, ಕೃತಪುರ ಜಾನಪದ ಮೇಳ ಅಂಥೇಳಿ. ಅದರ ಜೊತೆಗೆ ಜಗನ್ನಾಥ್ ಕಲಬುರ್ಗಿ ಅಂಥೇಳಿ ಇಲ್ಲಿದ್ದಾರೆ. ಅವರು ನಾವು ಎಲ್ಲ ಸೇರಿಕೊಂಡು ಇಲ್ಲೂ ಕೆಲವೊಂದು ಮೇಳಗಳನ್ನು ಮಾಡಿ ಕೆಲವೊಂದು ಕಾರ್ಯಕ್ರಮಗಳನ್ನು ಮಾಡಿ ಜಾನಪದ ಹಾಡುಗಳನ್ನು ಹಾಡ್ತಾಯಿದ್ವಿ ಆವಾಗಲೂ. ಜೊತೆಗೆ ನಾಟಕಕ್ಕೆ ಬಂದರೆ RNK ಮಾಸ್ತರು, ಆಮೇಲೆ ನಮ್ಮ ಗರುಡ ಸದಾಶಿವ ಗುರುಗಳು ಅವರು ನಾಟಕ ಮಾಡ್ತಾಯಿದ್ವಿ. ಅವ್ರ ಜೊತೆಗೆ ನಾಟಕ ಮಾಡುವಾಗ ಪಾದುಕಾ ಪಟ್ಟಾಭಿಷೇಕ ಅಂಥೇಳಿ ಅವ್ರ ತಂದೆಯವರ ಒಂದು ನಾಟಕ. ಬಹುಶಃ ನನಗನ್ಸಿದ್ದು 83 ಅಥವಾ 87ರಲ್ಲಿ ಬೆಂಗಳೂರಿನ ಕೋಟೆ ಹೈಸ್ಕೂಲ್ ಮೈದಾನದಲ್ಲಿ ಪಾದುಕಾ ಪಟ್ಟಾಭಿಷೇಕ ನಾಟಕ, ಅಲ್ಲಿ ಒಂದು ಸಮಾರಂಭ ಆಗ್ತಾಯಿತ್ತು, ದೊಡ್ಡ ಸಮಾರಂಭ, ಪೌರಾಣಿಕ ನಾಟಕಗಳ ಉತ್ಸವ. ನಮ್ಮ ಕನ್ನಡ ಪರಿಷತ್ತು, ಕನ್ನಡ ಸಾಹಿತ್ಯ ಪರಿಷತ್ತು ಜೊತೆಗೆ ಸಂಸ್ಕೃತಿ ಇಲಾಖೆ ಅವರವ್ರು ಸೇರಿಕೊಂಡು ಆ ಕಾಲಕ್ಕೆ ದೊಡ್ಡದಾಗಿ ನಾಟಕೋತ್ಸವ ಮಾಡ್ತಾಯಿದ್ರು, ಹಳೆಯ ನಾಟಕದ ಉತ್ಸವಗಳು ಅಂಥೇಳಿ. ಅದರಲ್ಲಿ ಪಾದುಕಾ ಪಟ್ಟಾಭಿಷೇಕ ಮಾಡಿಸ್ಬೇಕಾಗಿತ್ತು. ಆ ನಾಟಕದಲ್ಲಿ ಟ್ರೈನಿಂಗ್ ಕೊಟ್ಟರು. ಇಲ್ಲಿ ಟ್ರೈನಿಂಗ್ ಕೊಟ್ಟಾಗ ನನಗೆ ಲಕ್ಷ್ಮಣನ ಪಾತ್ರ, ದೊಡ್ಡ ಹಿರಿಯ ರಂಗಭೂಮಿ ಕಲಾವಿದರು, ಬಹುಶಃ ಬೆಟ್ಟದಯ್ಯ ಹಿರೇಮಠ ಅಂತ ಹೇಳಿದರು. ಅವರು ರಾಮ, ಅವ್ರಿಗಾಗಲೇ ಒಂದು 78-79 ವರ್ಷ. ಆಮೇಲೆ ಬಸವಲಿಂಗ ಹಿರೇಮಠ ಅಂತ ಇನ್ನೊಬ್ಬರು ಅಜ್ಜರು, ಅವರು ಗೋಕರ್ಣದಲ್ಲಿ ವಾಸ ಮಾಡ್ತಾಯಿದ್ರು. ಅವ್ರನ್ನ ಕರೆಸಿದ್ರು, ಇವ್ರಿಗೆ ಬಂದರು. ಅವರು ದಶರಥ ಬಸವಲಿಂಗಯ್ಯ ಅಜ್ಜ, ಅವರಿಗೆ ಸುಮಾರು ಅವ್ರಿಗೂ ಒಂದು 70 ವರ್ಷ, 70-75 ವರ್ಷ. ಅವರು ದಶರಥನ ಪಾತ್ರ, ನಾನು ಲಕ್ಷ್ಮಣನ ಪಾತ್ರ, ರಾಮನ ಪಾತ್ರ ಇವರು ಬೆಟ್ಟದಯ್ಯ ಅವರು. ಆಮೇಲಿಂದ ಶರತ್ ಕಿದಿಯೂರು ಅಂಥೇಳಿ ಇಲ್ಲಿ ನಮ್ಮ ಗದಗ್ನಲ್ಲಿ, ಅವರು ಭರತ, ರಾಜು ಕಿದಿಯೂರು. ಹೌದು, ಶರತ್ ಕಿದಿಯೂರು ಸಂಗೀತ ಮೇಳಗಳನ್ನು ಮಾಡಿಕೊಂಡು ಮ್ಯೂಸಿಕಲ್ ನೈಟ್ಸ್ ಎಲ್ಲ ಮಾಡ್ಕೊಂಡು ಓಡಾಡ್ತಿದ್ರು. ಅವರು ಭರತ, ನಾನು ಲಕ್ಷ್ಮಣ. ಅವ್ರ ಜೊತೆಗೆ ಪಾತ್ರ ಮಾಡಿದ್ವಿ. ಆ ನಾಟಕ ಅಲ್ಲಿ ಭಾಳ ಯಶಸ್ವಿ ಆಯಿತು. ಆಗಿನ ಕಾಲಕ್ಕೆ ಅಲ್ಲಿ ಬಂದಂಥ ಗೋಕಾಕ್ ಕಂಪ್ನಿ ಮಾಲೀಕರು ಅದರಲ್ಲೊಂದು ಪಾತ್ರ ಮಾಡಿದ್ವಿ ಇಮಿಡಿಯೇಟಾಗಿ, ಗುಹಾ ಅಂತ ಒಂದು ಪಾತ್ರ. ಅದು ಇಲ್ಲಿ ನಾವು ಪ್ರಾಕ್ಟೀಸ್ ಮಾಡಿರಲಿಲ್ಲ, ಆದರೂ ಅಲ್ಲೇ ಇಮಿಡಿಯೇಟಾಗಿ ಆ ಪಾತ್ರ ಕ್ರಿಯೇಟ್ ಮಾಡಿ ಅವ್ರು ಮಾಡಿದ್ರು. ನಾವು ಲಕ್ಷ್ಮಣನ ಪಾತ್ರ, ರಾಮನ ಪಾತ್ರ ಅವರೆಲ್ಲ ಮಾಡೋದು ನೋಡಿ ಭಾಳ ಚೆನ್ನಾಗಿ ಕಟ್ಕೊಂಡಿದ್ದೀರಾ, ಮುಂದುವರಿಸಿ ಅಂತಂದರು. ಅವ್ರ ಉತ್ಸಾಹದ ಮೇರೆಗೆ ಮತ್ತೆ ನಾಟಕ ಮಾಡ್ಕೊಂಡು ಬಂದ್ವಿ. ಇಲ್ಲಿ RNK ಮಾಸ್ತರ ಜೊತೆಗೂ ಮಾಡ್ತಾಯಿದ್ದೆ ನಾನು. ಹೆಂಡತಿ ನಿನಗೆ ನಮ್ಮ ರಾಘವೇಂದ್ರ ಮಹಾತ್ಮೆ, ಸುಮಾರು ನಾಟಕಗಳು ಮಾಡ್ತಾಯಿದ್ವಿ RNK ಸರ್ ಜೊತೆಗೆ. ಈ ನಾಟಕ ಮಾಡೋ ಹವ್ಯಾಸ ಇದ್ದಿದ್ದರಿಂದ ಬೆಂಗಳೂರಿಗೆ ಹೋಗಿ ಕಲಾಕ್ಷೇತ್ರ ಕಟ್ಟೆ ಮೇಲೆ ಕೂತ್ಕೋತಾ ಇದ್ವಿ, ನಾಟಕ ಮಾಡಬೇಕು ಅಂಥೇಳಿ. ಅಲ್ಲಿ ಶೆಡ್ಗಳು ರಿಹರ್ಸಲ್ ಮಾಡೋ ಶೆಡ್ಗಳಲ್ಲಿ ನಮ್ಮನ್ನು ಬಿಡ್ತಾನೂ ಇರಲಿಲ್ಲ. ಬಾಗಿಲು ಹಾಕ್ಕೊಂಡು ಅವ್ರೇನೋ ಮಾಡೋರು. ಏನಾದರೂ ಮಾಡಿ ನಾಟಕಕ್ಕೆ ಸೇರಬೇಕಲ್ಲ ಅಂತ ಓಡಾಡ್ಕೊಂಡಿದ್ವಿ. ಹಾಗೆ ಒಂದು ಸಾರಿ ಕೂತಾಗ
ನಮ್ಮ CGK ಸರ್ ಆವಾಗಲೇ ಒಂದು ಸ್ವಲ್ಪ ಪರಿಚಯ ಆಗಿತ್ತು ನನಗೆ. ಹಾಡ್ಕೊಂಡು ಆ ಕಡೆ ಓಡಾಡ್ತಿದ್ವಿ. ಅವರು ನಾಟಕಕ್ಕೆ ಸೇರಿಸ್ಕೊಂಡ್ರು, ಕಾಲಜ್ಞಾನಿ ಕನಕ. ಆ ನಾಟಕದಲ್ಲಿ ಪಾತ್ರಗಳು ಮಾಡ್ಕೊಂಡು ಬಂದೆ. ಅದಕ್ಕೆ ಮುಂಚೆ ಒಂದು ಸಾರಿ ನಮ್ಮ ಬೆಂಗಳೂರಿನ ರಂಗ ಸಂಪದಾ ಕಲಾವಿದರದು ಚಿದಂಬರ ರಹಸ್ಯ ಅಂಥೇಳಿ ಆ ನಾಟಕದಲ್ಲಿ ಪಾತ್ರ ಮಾಡಿದ್ದೆ. ಉಮಾಶಂಕರ್ ಅವ್ರ ನಾಟಕ ಚಿದಂಬರ ರಹಸ್ಯ ಬೆಂಗಳೂರಿಗೆ ಹೋದಾಗ ಮಾಡಿದ್ದೆ. ಅದಕ್ಕೂ ಮುಂಚೆ ಹೇಳ್ಬೇಕಂದ್ರೆ ನಾ ಬೆಂಗಳೂರಿನಲ್ಲಿ ಮೊದಲು ಮಾಡಿದ ನಾಟಕ ಅಶೋಕ್ ಸಂದೀಪ್ ಅವ್ರ ನಾಟಕ. ಅಶೋಕ್ ಸಂದೀಪ್ ಅವ್ರದ್ದು ಒಂದು ನಾಟಕ, ಅದರಲ್ಲಿ ಒಂದು ಬಲ್ಲೆ ಹಿಡ್ಕೊಂಡು ನಿಂತ್ಕೊಳ್ಳೋದು ಅಷ್ಟೇ, ಅದಕ್ಕೆ ಸೇರಿಸ್ಕೊಂಡ್ರು. ಅಶೋಕ್ ಸಂದೀಪ್ ಅವ್ರದ್ದೇ ಫಸ್ಟ್ ಅಲ್ಲಿ ಬೆಂಗಳೂರಲ್ಲಿ ಹೋದಾಗ ನಾಟಕ ಮಾಡಿದ್ದು. ಆ ನಾಟಕ ಮುಗಿದ್ಮೇಲೆ ಆಮೇಲೆ ಮತ್ತೆ CGK ಅವ್ರ ಪರಿಚಯ ಆಗಿ ಕಾಲಜ್ಞಾನಿ ಕರ್ನಾಟಕದಿಂದ ನಮ್ಮ ಹವ್ಯಾಸಿ ನಾಟಕಗಳು ಪ್ರಾರಂಭ ಆಯಿತು. ಕಾಲಜ್ಞಾನಿ ಕನಕದಲ್ಲಿ ಯಾವ ಪಾತ್ರವನ್ನು ಕೊಟ್ಟರು ನಿಮಗೆ? ಕಾಲಜ್ಞಾನಿ ಕನಕದಲ್ಲಿ ನಾನು ಸ್ವಲ್ಪ ಗುಂಡಿಗೆ ಇದ್ದಿದ್ದರಿಂದ, ಬ್ರಾಹ್ಮಣರ ಥರ ಕಾಣ್ತಾ ಇದ್ದರಿಂದ ಬ್ರಾಹ್ಮಣರ ಗ್ರೂಪ್ನಲ್ಲಿ ಲೀಡ್ರ್. ಆಮೇಲಿಂದ ವೆರಿ ಬಿಗ್ನಿಂಗಲ್ಲಿ ಹಾಡು ಬರುತ್ತೆ, ನಾವು ಕುರುಬರು ನಮ್ಮ ದೇವರು ಬೀರಯ್ಯ, ನಾವು ಕುರುಬರು ನಮ್ಮ ದೇವರು ಬೀರಯ್ಯ, ಕಾವನಮ್ಮ ಜನರ ಗುರಿಯ ಹಿಂಡುಗಳ, ಕಾವನಮ್ಮ ಜನರ ಗುರಿಯ ಹಿಂಡುಗಳ, ನಾವು ಕುರುಬರು ನಮ್ಮ ದೇವರು ಬೀರಯ್ಯ, ನಾವು ಕುರುಬರು ನಮ್ಮ ದೇವರು ಬೀರಯ್ಯ ಹಾಡ್ತಾ ಇರೋದ್ರಿಂದ ಇದಕ್ಕೆ ನನ್ನ ಸೇರಿಸ್ಕೊಂಡ್ರು. ಯೋಗ ನರಸಿಂಹವರು ಈ ನಾಟಕದ ಹಾಡುಗಳಿಗೆ ರಾಗಗಳನ್ನು ಮಾಡಿದ್ರು ಸರ್. ಆ ಕಾಲಕ್ಕೆ ನಮ್ಮನ್ನೆಲ್ಲ ಕಲಿತು ಕೂಡಿಸ್ಕೊಂಡು ಹಾಡುಗಳನ್ನು ಕಲಿಸಿದವರು ಯೋಗ ನರಸಿಂಹಣ್ಣವರು. ನಿಮಗೆ ಕಲಾವಿದರಂತ ಹೆಚ್ಚು ಗುರುತಿಸಿದ್ರು ಅಥವಾ ಈ ಧ್ವನಿ ಭಾಳ ಅದ್ಭುತವಾಗಿರೋದ್ರಿಂದ ಎರಡು ಗಾಯಕರಂತ ಗುರುತಿಸಿದ್ರು? ನಾನು ಎರಡೂ ಮಾಡಿದ್ದೀನಿ ಸರ್, ಪಾತ್ರಗಳನ್ನು ಮಾಡಿದ್ದೀನಿ, ಆಮೇಲಿಂದ ಈ ಹಾಡ್ಕೊಂಡು ಬಂದಿದ್ದೀನಿ. ಇದನ್ನ ಕಾಲಜ್ಞಾನಿ ಕನಕದಲ್ಲಿ ಹಾಡನ್ನು ಹಾಡಿದ್ರು. ಹೌದೌದು. ಮತ್ತೆ ನಿಮ್ಮ ಜನಪ್ರಿಯ ಹಾಡು ಯಾವುದು ಆ ಕಾಲಕ್ಕೆ? ಅದರಲ್ಲಿ ಇನ್ನೊಂದು ಹಾಡಿದೆ ಸರ್, ಭಾಳ ಚೆನ್ನಾಗಿದೆ. ಕನಕ ಕೃಷ್ಣನ ಹೇಗೆ ಹೋಲಿಸ್ಕೊಂಡಿದ್ರು ಅನ್ನೋದು ಆ ಹಾಡು. ಮುಟ್ಟದಿರೋ 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 ಎನ್ನ ರಂಗಯ್ಯ, ಮುಟ್ಟದಿರೋ 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 ಎನ್ನ ಕನಕಯ್ಯ, ಮುಟ್ಟದಿರೋ ಎನ್ನ ಮುಂಗಯ್ಯ ಸೆಳವಿಗೆ, ಮುಟ್ಟದಿರೋ ಎನ್ನ ಮುಂಗಯ್ಯ ಸೆಳವಿಗೆ ಮುತ್ತೆಲ್ಲ ಸಡಲುವವೋ, ಮುಟ್ಟದಿರೋ 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 ಎನ್ನ ಕನಕಯ್ಯ, ಮುಟ್ಟದಿರೋ 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 ಎನ್ನ ಕನಕಯ್ಯ, ಹೊಳೆಯ ಹೊರತೆಯಲ್ಲಿ ಮಳಲು ಚೆಲ್ಲಿದಂತೆ, ಹೊಳೆಯ ಹೊರತೆಯಲ್ಲಿ ಮಳಲು ಚೆಲ್ಲಿದಂತೆ, ಕೆಳದಿಯರ ಕೂಡಾಡಿ ಕಲಿತೆಯೋ ಬೆಡಗ ಬಲು ತುಡುಗ, ಕೆಳದಿಯರ ಕೂಡಾಡಿ ಕಲಿತೆಯೋ ಬೆಡಗ ಬಲು ತುಡುಗ, ಮುಟ್ಟದಿರೋ 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 ಎನ್ನ ರಂಗಯ್ಯ, ಮುಟ್ಟದಿರೋ 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 ಎನ್ನ ಕನಕಯ್ಯ, ಬಲು ತುಡುಗ ಬಿಡು ಎನ್ನ ಸೆರಗ, ಅತ್ತ ಒಬ್ಬಳ ಕೂಡ ಆಡಿನಲಿವುದ ಕಂಡೆ, ಸತ್ಯವ ಮಾಡದಿರೋ ಸತ್ಯವ ಮಾಡದಿರೋ ಏಸರಿನೆಂಟ ನೂರೆಂಟ, ಸತ್ಯವ ಮಾಡದಿರೋ ಏಸರಿನೆಂಟ ನೂರೆಂಟ, ಮುಟ್ಟದಿರೋ 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 ಎನ್ನ ರಂಗಯ್ಯ, ಮುಟ್ಟದಿರೋ 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 ಎನ್ನ ಕನಕಯ್ಯ, ನೂರೆಂಟ ಬಿಡು ಎನ್ನ ಗಂಟ, ಅಂಗಯ್ಯ ಒಳಗಿನ ಅನುವಾದ ಪಾಯಸ, ಅಂಗಯ್ಯ ಒಳಗಿನ ಅನುವಾದ ಪಾಯಸ, ಮುಂಗಯ್ಯ ಮೇಲಿನ ಕಂಡ ಕಲೆಯ ಕಾಗಿನೆಲೆಯ ಕಂಡ ಕಲೆಯ, ಕಾಗಿನೆಲೆಯ ಕಂಡ ಕಲೆಯ, ಕಾಗಿನೆಲೆಯ ಕನಕನಿಗೊಲಿಯ, ಮುಟ್ಟದಿರೋ 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 ಎನ್ನ ಕನಕಯ್ಯ, ಮುಟ್ಟದಿರೋ 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 ಎನ್ನ ರಂಗಯ್ಯ, ಮುಟ್ಟದಿರೋ 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 ಎನ್ನ ರಂಗಯ್ಯ. ಇದು ಹಾಡು ಸರ್. ಇದನ್ನು ನೀವೇ ಹಾಡ್ತಿದ್ರಿ? ಹಾಂ, ನಾನು ಹಾಡ್ತಾ ಇದ್ದೆ. ಕನಕನ ಪಾತ್ರ ಮಾಡಿದವರು ಈ ಹಾಡಿಗೆ ಒಂದು ಕೃಷ್ಣನ ಜೊತೆಗೆ ಅವರು ಸಲ್ಲಾಪ ಮಾಡಿಕೊಂಡು ಅವ್ರ ಜೊತೆಗೆ ಇಬ್ಬರು ಸಖಿಯರನ್ನ ಇಟ್ಕೊಂಡು ಆ ಹಾಡನ್ನು ಕ್ರಿಯೇಟ್ ಮಾಡಿದ್ರು ಸರ್. ನಾನೇ ಹಾಡ್ತಾ ಇದ್ದೆ. ಆವಾಗ ನಿಮಗೆ CGK ಅಂತ ಬಹಳ ದೊಡ್ಡ ನಿರ್ದೇಶಕರು. ಹೌದು. ಅವರು ಯಾವ ನಿಮ್ಮ ವಿಶೇಷ ಗುಣವನ್ನು ಗುರುತಿಸಿದ್ರು CGK ಅವರು? ಅಭಿನಯದ ಗುಣನೋ ಅಥವಾ ಹಾಡುಗಾರಿಕೆನೋ?
ಮೂಲವಾಗಿ ಸ್ವಲ್ಪ ಹಾಡುಗಾರಿಕೆ ಅನಿಸುತ್ತೆ ಸರ್. ಯಾಕಂದರೆ ಅಷ್ಟು ಎತ್ತರದ ಧ್ವನಿಯಲ್ಲಿ ಹಾಡೋರು ಯಾರೂ ಸಿಕ್ಕಲಿಲ್ಲ. ಭಾಳ ದೊಡ್ಡ ಪಿಚ್ ಇದೆ ನಿಮ್ಮದು. ಹೌದು, ಎತ್ತರದ ಧ್ವನಿಯಲ್ಲಿ ಹಾಡಬೇಕಾದ್ರೆ ಆಮೇಲಿಂದ ನನಗೆ ಯೋಗಣ್ಣವರು ಅಂದರು, ಇಲ್ಲ ಈ ಹುಡುಗನ ಹಾಕ್ಕೊಳ್ರಿ, ನಾಟಕಕ್ಕೆ ಎಲ್ಲಾದರೂ ರೀಚ್ ಆಗ್ತಾರೆ. ಈಗ ಈ ನಾಟಕ ಎಲ್ಲಾದರೂ ಹಳ್ಳಿ ಕಡೆ ಹೋಗ್ಬೋದು, ಬೇರೆ ಕಡೆ ಹೋಗ್ಬೋದು. ಕೆಲವೊಂದು ಸರಿ ಈ ಧ್ವನಿ ಸಂಪರ್ಕ ಮಾಡೋದು ಹೆಚ್ಚು ಕಮ್ಮಿ ಆದಾಗ ನಾಟಕಕ್ಕೆ ಈ ಥರದ ಧ್ವನಿಗಳು ಬೇಕಾಗ್ತವೆ, ಈ ಹುಡುಗನ ಇಟ್ಕೊಳ್ರಿ ಅಂತ ಯೋಗಣ್ಣವ್ರು ಆವಾಗಲೇ ಹೇಳಿದರು ಸರ್. ಹೀಗಾಗಿ ಅವರು ಬಹುಶಃ ನನ್ನನ್ನು ಆಯ್ಕೆ ಮಾಡಿದ್ರು ಸರ್ ಗ್ರೂಪ್ನಲ್ಲಿ. ಈ ರಂಗಭೂಮಿಗೆ ಬರೋದಕ್ಕಿಂತಲೂ ಮುಂಚೆ ನಿಮಗೆ ಸಿನಿಮಾಕ್ಕೂ ಸೇರ್ಬೇಕಂತಿತ್ತು ಇತ್ತಲ್ಲ, ನಿಮಗೆ ಅವಕಾಶನೂ ಸಿಕ್ತ ಆ ಕಾಲಕ್ಕಲ್ಲ? ಅವಕಾಶ ಸಿಕ್ತು ಅಂತಿಲ್ಲ. ಆ ಕಾಲಕ್ಕೆ ವೆರಿ ಬಿಗ್ನಿಂಗಲ್ಲಿ ಬೆಂಗಳೂರಲ್ಲಿ ಇದ್ದಾಗ ನಾನು ಹುಡುಕ್ತಾ ಇದ್ದೆ ಯಾವುದಾದ್ರೂ ಒಂದು ಸಿನಿಮಾಗೆ ಮಾಡೋಣ. ಇಲ್ಲಿವರೆಗೂ ಬಂದಿದ್ದೀವಿ, ಕೆಲಸ ಆಗ್ತದೋ ಬಿಡ್ತದೋ, ಇಲ್ಲಿಂದ ಹೋಗ್ಬಿಡ್ತಾನೋ ಏನೋ, ಅಥವಾ ಕೆಲಸ ಇಲ್ಲಿ ಸಿಗ್ತದೋ ಇಲ್ವೋ, ಜೀವನ ಆಗ್ತದೋ ಇಲ್ವೋ, ಅಟ್ಲೀಸ್ಟ್ ಒಂದು ಸಿನಿಮಾನಾದರೂ ಯಾರಿಗಾದರೂ ಕೇಳ್ಕೊಂಡು ಅವಕಾಶ ಮಾಡಿ ಪಡ್ಕೊಂಡು ಒಂದೆರಡು ಸಿನಿಮಾ ಮಾಡೋಣ ಅನ್ನೋ ಹುರುಪಿಗೆ ಸಿದ್ಧಲಿಂಗ ಸರ್ ಭೇಟಿಯಾದೆ ಸರ್ ನಾನು. ಆವಾಗ ಅವ್ರ ಮಗಂದು ಪಂಚಮ ವೇದ ಸಿನಿಮಾ ಅಲ್ಲ, ಪ್ರೇಮ ಪರ್ವ. ಸಾರಿ ಪ್ರೇಮ ಪರ್ವ, ಕರೆಕ್ಟ್, ಪ್ರೇಮ ಪರ್ವ ಆಗ್ತಾಯಿತ್ತು. ಪ್ರೇಮ ಪರ್ವ ಆದಾಗ ನನ್ನನ್ನು ನೋಡಿದ್ರು ಸರ್ ಅವರು. ಭಾಳ ಮುದ್ದಾಗಿ ಗುಂಡ್ಗಾಗಿದ್ದೆ. ಅವರು ಕಾಲೇಜ್ ಕತೆ ಆಗಿದ್ದರಿಂದ ನೀನು ಬಾ ಮರಯ, ಇಂಥ ಜಾಗದಲ್ಲಿ ಟೂರಿಸ್ಟ್ ಹೋಟೆಲ್ಗೆ ಇರ್ತೀವಿ, ಬಾ ನಿನ್ನ ನೋಡ್ತೀವಿ ಹಾಗೆ ಅಂಥೇಳಿ ಕರ್ಕೊಂಡೋದ್ರು. ಅಲ್ಲಿಂದ ಬರೋಕ್ಕೆ ಹೇಳಿದ್ರು ಸರ್ ಟೂರಿಸ್ಟ್ ಹೋಟೆಲ್ಗೆ. ಆ ಟೂರಿಸ್ಟ್ ಹೋಟೆಲ್ನಲ್ಲಿ ಹೋಗಿ ಒಂದು ಸಾರಿ ಅಲ್ಲೆಲ್ಲ ಹುಡುಗರೆಲ್ಲ ಸುಮಾರು ಸೇರಿದರು. ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ ಮಕ್ಕಳು, ನಮ್ಮ ಹವ್ಯಾಸಿ ಕಲಾವಿದರು ಕೆಲವೊಂದು ಹುಡುಗರೆಲ್ಲ ಇದ್ದರು ಅದರಲ್ಲಿ. ಸರಿ ಅಂತ ಅವ್ರು ಸಿನಿಮಾಗೆ ಸೇರಿಸ್ಕೊಂಡ್ರು ಸರ್. ಅವ್ರ ಜೊತೆಗೆ ಆ ಸಿನಿಮಾ ಕಂಪ್ಲೀಟಾಗಿ ಹುಡುಗರ ಪೊಸಿಷನ್ ಅಂದರೆ ಈ ಕಾಲೇಜು ರಂಗದ ಎಲ್ಲೆಲ್ಲಿ ಆ ಸನ್ನಿವೇಶಗಳಿರುತ್ತೆ ಅವ್ರ ಜೊತೆ ಎಲ್ಲ ಆ ಸನ್ನಿವೇಶಕ್ಕೆ ಕರೆಸ್ಕೊಂಡು ನನ್ನನ್ನು ಸಿನಿಮಾ ನಟನಾಗಿ ಮಾಡಿದ್ರು ಸರ್. ಬಟ್ ಅದನ್ನು ಅವಕಾಶ ಇಟ್ಕೊಂಡು ನೀವು ಮುಂದೆ ಬೇರೆ ಸಿನಿಮಾಗಳಲ್ಲಿ ಮಾಡಲಿಲ್ಲ? ಅವಾಗ ಕಷ್ಟ ಆಯಿತು ಸರ್. ಜೊತೆಗೆ ಏನಾದರೂ ಕೆಲಸ ಮಾಡಬೇಕು, ಜೀವನ ಮಾಡಬೇಕು. ಯಾಕಂದರೆ ಜೀವನಕ್ಕಂತೂ ಉತ್ಪಾದನೆ ಏನಾದರೂ ಮಾಡ್ಕೊಂಡು ಇರಬೇಕಾಗಿತ್ತು. ಈ ಟೆಕ್ಸ್ಟೈಲ್ ಡಿಸೈನಿಂದ ಸ್ವಲ್ಪ ದುಡ್ಡು ಬರೋದು, ಬಾಡಿಗೆ ಕಟ್ಟೋದು, ಊಟಕ್ಕೆ ಏನು ಬೇಕು ಅದನ್ನು ಮಾಡ್ಕೊಳ್ಳೋದು, ಈ ಥರ ಇರೋದ್ರಿಂದ ಸಿನಿಮಾಕ್ಕೆ ಹುಡುಕೊಂಡಾಗ ಆಗಲಿಲ್ಲ. ಸಿನಿಮಾಗೆ ಹುಡುಕೊಂಡು ಹೋದ್ರೂ ಅಲ್ಲಿ ದುಡ್ಡು ಸಿಗ್ತದೆ, ಇನ್ನೊಂದೇನೋ ಆಗ್ತದೆ, ಅಥವಾ ನನ್ನ ಇರ್ತಕ್ಕಂಥ ಕಲೆನ ಗುರುತಿಸಿ ಯಾರು ಅವಕಾಶ ಕೊಡೋದು, ಈ ಥರದ್ದೊಂದು ಗಂಭೀರ ಸಮಸ್ಯೆ. ಅಥವಾ ನಮ್ಮ ಯಾವುದಾದ್ರೂ ಸಿನಿಮಾ ಸಿಗುತ್ತೆ ಒಂದರಿಂದ ಒಂದು ಅನ್ನೋ ಸ್ಥಿತಿಲಿ ಇರಲಿಲ್ಲ. ಹಾಗೆ ಹುಡುಕೊಂಡೋದಾಗ ಗಂಡಂದರೆ ಗಂಡು ಅಂತ ಒಂದು ಸಿನಿಮಾ ಆಗ್ತಾಯಿತ್ತು ಆ ಕಾಲಕ್ಕೆ. ಅದರಲ್ಲಿ ವಿ ಸೋಮಶೇಖರ್ ಸರ್ದು ಸಿನಿಮಾ. ಅಲ್ಲಿ ಒಬ್ಬರು ನಮ್ಮ ವೇಣುಗೋಪಾಲ್ ಅಂತಲೇ ಯಾರೋ ಒಬ್ಬರು ಇದ್ದರು ಸರ್. ಅವರು ಸರಿ ಇಂಥ ಕೆಳಗೂರು ಅಂಥೇಳಿ ಎಸ್ಟೇಟು, ಅಲ್ಲಿ ಸಿನಿಮಾ ಆಗ್ತಾಯಿದೆ, ನೀವು ಬರ್ತೀರಾ? ಬರ್ತೀನಿ ಸರ್ ಅಂತ ಅವ್ರ ಜೊತೆಗೆ ಹೋಗಿ ಅಲ್ಲಿ ಸಿನಿಮಾ ಅಷ್ಟೇ ಸರ್. ಅದು ಕಲಿಕೆಯ ಒಂದು ಛಾಪ್ ಇರೋದ್ರಿಂದ ಅಲ್ಲಿ ಏನು ಕಲಿಬೋದು ಅನ್ನೋದನ್ನು ತಿಳ್ಕೊಳ್ಳೋಕ್ಕೋಸ್ಕರ ಆ ಸಿನಿಮಾ ಮಾಡಿದೆ ಸರ್. ಅಲ್ಲಿ ಸಿನಿಮಾ ಅಲ್ಲಿ ಅಷ್ಟು ಅನುಭವ ಆಯ್ತಲ್ಲ ನಿಮ್ಮ ಅನುಭವ, ಸಿನಿಮಾದ ಅನುಭವ ಆಯಿತು. ಮುಂದೆ ಎಲ್ಲೆಲ್ಲ ಒಳ್ಳೊಳ್ಳೆ ನಿರ್ದೇಶಕರ ಕೆಳಗೇನೆ ಮಾಡಿದ್ರಿ. ಹೌದು, ಸಿದ್ಧಲಿಂಗಯ್ಯನವರು ಬಂಗಾರದ ಮನುಷ್ಯರು ಅಂತ ಸಿನಿಮಾ ಕೊಟ್ಟವರು, ಅವ್ರ ಮಗನ ಸಲುವಾಗಿ ಪ್ರೇಮ ಪರ್ವ ಮಾಡಿದರು. ಇಲ್ಲಿ ವಿ ಸೋಮಶೇಖರ್ ಅವರು ಕೂಡ ಭಾಳ ದೊಡ್ಡ ಆಗಿದ್ರು. ಆದರೆ ನಿಮಗೆ ಅದು ಮುಂದುವರಿಲಿಕ್ಕೆ ಯಾಕೆ ಆತ್ಮವಿಶ್ವಾಸ ಬರಲಿಲ್ಲ? ನಾನು ನಟನಾಗಿ ಇಲ್ಲಿದ್ದು ಅಂದರೆ ನೀವು ಬದುಕು ಕಟ್ಕೊಳ್ಳೋದು ನಿಮ್ಗೆ ಭಯ ಅನಿಸ್ತು, ಇದರಿಂದ ದುಡ್ಡು ಬರಲಿಲ್ಲ? ಹೌದು, ದುಡ್ಡಂತೂ ಇರಲಿಲ್ಲ. ಕೊಡ್ತಿರ್ಲಿಲ್ಲ, ನಮ್ಮಂಥ ಕಲಾವಿದರಿಗೆ ದುಡ್ಡು ಇರಲಿಲ್ಲ. ಬರೀ ಓಡಾಡಕ್ಕೆ ಕೊಡ್ತಾಯಿದ್ರು, ಓಡಾಡಕ್ಕೆ ಬಸ್ ಚಾರ್ಜ್ಗಳಂತ ಕೊಡ್ತಾಯಿದ್ರು, ಓಡಾಡಕ್ಕಂತ ಕೊಡ್ತಾಯಿದ್ರು. ನಾವು ಪಾತ್ರ ಮಾಡಿದ್ದೀವಿ ನೀನು ಇಟ್ಕೊಳ್ಳಪ್ಪ ಅಂತ ಯಾರೂ ದುಡ್ಡು ಕೊಡ್ತಾ ಇರಲಿಲ್ಲ. ಆ ಥರ ಅದು ವ್ಯವಸ್ಥೆನೇ ಇರಲಿಲ್ಲ. ಅವಾಗ ಈ ಪೋಷಕ ಕಲಾವಿದರಿಗೆ ಅಂಥ ಸ್ಥಿತಿ ಇರಲಿಲ್ಲ? ಇಲ್ಲ ಸರ್, ಇಲ್ಲ. ಯಾಂತೆ ಪೋಷಕ ಕಲಾವಿದ್ರು ತುಂಬ ಹತ್ತಿರವಾದಂಥ ಪಾತ್ರಗಳಿರಬೇಕು. ಆ ಥರದ ಪಾತ್ರಗಳೇ ಬಹುಶಃ ಇದ್ರೂ ಇರ್ಬೋದು. ನಮ್ಮಂಥ ಸಣ್ಣ ಪುಟ್ಟ ಕಲಾವಿದರಿಗೆ ಇರಲಿಲ್ಲ ಸರ್. ಬಹುಶಃ ಈಗಲೂ ಇಲ್ಲ. ಓಡಾಡಕ್ಕಂತ ಕೊಡ್ತಾರೆ. ಆಮೇಲೆ ನೀವು ಸೀರಿಯಲ್ಲಿಗೆ ಬಂದ್ರಿ. ಸೀರಿಯಲ್ಲಿಗೆ ಬಂದಿದ್ದು ತುಂಬ ಲೇಟಾಗಿ. ಫಸ್ಟ್ ಸೀರಿಯಲಿಗೆ ಬಂದಿದ್ದು ನಮ್ಮ ಸಬೀನಾ ಅಂಥೇಳಿ, ಮ್ಯಾಕ್ಸೆಲ್ ನಾಗರಾಜ್ ಅಂಥೇಳಿ ಅವರು ಸೀರಿಯಲ್ ಮಾಡ್ತಾಯಿದ್ರು ಆ ಕಾಲಕ್ಕೆ. ಒಂದು 4-5 ಜನದ ಪರಿಚಯ ಆಗಿತ್ತು ನನಗೆ ಆ ಕಾಲಕ್ಕೆ. ಒಂದು ಸಾರಿ ಅವರು ನನ್ನ PP ನಂಬರಿಗೆ ಫೋನ್ ಬಂತು, ಹಿಂಗೆ ನಾವೊಂದು ಸೀರಿಯಲ್ ಮಾಡ್ತಾಯಿದ್ದೀವಿ, ನೀವು ಬರ್ತೀರಾ ಅಂಥೇಳಿ. ಇದ್ರ ಮೊದಲಾಗಿ ಮೈಕೋ ಚಂದ್ರು ಅಂತ ಸರ್ ಒಬ್ಬರು ಇದ್ದರು. ಹೌದು, ಮೈಕೋ. ಅವರು ನನ್ನನ್ನು ಅಲ್ಲಿ ಸೇರಿಸಿದ್ದು ಮ್ಯಾಕ್ಸೆಲ್ ನಗರ. ಈ ಹುಡುಗ ಭಾಳ ಚೆನ್ನಾಗಿ ಚೂಟಿದ್ದಾನೆ ನೋಡ್ರಿ, ಇವ್ನಿಗೆ ಹಾಕತ್ತೀರಂತೀನಿ. ಅವರು ಅಲ್ಲಿ ಮಾತಾಡಿದ್ರು. ಬಹುಶಃ ಅವರು ಅದರಲ್ಲಿ ಮಾಡಬೇಕಾಗಿದ್ದು ಅನಿವಾರ್ಯ. ಆಮೇಲೆ ಅವ್ರು ಮಾಡಲಿಲ್ಲ ಮೈಕೋ ಚಂದ್ರು ಸರ್. ಆಮೇಲೆ ಅಲ್ಲಿ
ಪೊಲೀಸ್ ಪಾತ್ರ ಸೆಲೆಕ್ಟ್ ಆಯಿತು. ಸೆಲೆಕ್ಟ್ ಆದಮೇಲೆ ನಮ್ಮ ತೂಗುದೀಪ್ ಶ್ರೀನಿವಾಸ್ ಸರ್ ಅದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಸರ್. ಅಷ್ಟು ದೊಡ್ಡ ಹೌದೌದು, ಅವ್ರದ್ದು ಅಷ್ಟು ದೊಡ್ಡ ನಟರು. ಅವ್ರು ಇನ್ಸ್ಪೆಕ್ಟ್ರು, ನಾನು ಪೊಲೀಸ್ ಕಲೇಸಿ ಅಂತ ಪೊಲೀಸ್ ಪಾತ್ರ. ಸುಮಾರು ಒಂದು 4 ಎಪಿಸೋಡ್ ಅವ್ರ ಜೊತೆಗೆ ಮಾಡಿದ್ವಿ. ಇಷ್ಟು ಸ್ಪೀಡಾಗಿರಲಿಲ್ಲ ಸರ್ ಅವಾಗ. ಈಗೇನು ನಮ್ಮ ಸೀರಿಯಲ್ ಓಡ್ತಾ ಇದೆ ಅಥವಾ ಇಷ್ಟು ಸ್ಪೀಡಾಗಿ ಸೀರಿಯಲ್ನ ಸುತ್ತಾರೆ, ಅವಾಗ ಹಂಗೆ ಇರಲಿಲ್ಲ. ಒಂದು ಎಪಿಸೋಡ್ 8 ದಿವಸ 8 ದಿವಸ ಮಾಡೋರು, 8 ದಿವಸ ಎಪಿಸೋಡ್ ಮಾಡೋರು. ಅದಾದಮೇಲೆ ಡಬ್ಬಿಂಗ್ ಆಗೋದು, ಎಡಿಟಿಂಗ್ ಆಗಿ ಡಬ್ಬಿಂಗ್ ಆದಮೇಲೆ ಸೀರಿಯಲ್ ಆಗೋದು. 4 ಎಪಿಸೋಡ್ ಮಾಡೋರಿಗೂ ಶ್ರೀನಿವಾಸ್ ಸರ್ ಆಮೇಲೆ ಯಾಕೋ ಗೊತ್ತಿಲ್ಲ, ನಮಗೆ ಒಳ ವಿಷಯ ಗೊತ್ತಿಲ್ಲ, ಅವ್ರು ಬರಲಿಲ್ಲ. ಆಮೇಲೆ ನಮಗೆ ಇಲ್ಲಿಂದ ಉತ್ತರ ಕರ್ನಾಟಕದ ಫೇಮಸ್ ವಸಂತರಾವ್ ನಾಕಡ್ ಸರು ಆ ಪಾತ್ರಕ್ಕೆ ಬಂದರು. ಮೈನಾವತಿ ಅಮ್ಮ ವಸಂತರಾವ್ ನಾಕಡ್ ಅವರು. ಅದ್ರ ಜೊತೆಗೆ ಸೀರಿಯಲ್ ಮಾಡ್ಕೊಂಡು ಹೋದ್ವಿ ಸರ್. ನಾನೊಂದು ಬಹುಶಃ ಕೊನೆವರೆಗೂ ಇದ್ದೆ ಆ ಸೀರಿಯಲ್. 26 ಫಸ್ಟ್ ಮಾಡಿದ್ರು, ಆಮೇಲೆ ಒಂದು 7-8 ಎಪಿಸೋಡ್ ಎಕ್ಸ್ಟ್ರಾ ಮಾಡಿದ್ರು. ಹೀರೋಯಿನ್ ಚೇಂಜ್ ಆದರು, ಎಲ್ಲ ಆಯಿತು. ಆದರೂ ನಾವು ಪಾತ್ರ ಪೊಲೀಸ್ ಕಲಿಸಿ ಕೊನೆವರೆಗೂ ಮಾಡ್ಕೊಂಡು ಬಂದ್ರಿ. ಹಾಂ ಸರ್. ಆಮೇಲೆ ನಿಮ್ಮ ಬದುಕು ನೀವು ಕಟ್ಕೊಂಡದ್ದು ರಂಗಭೂಮಿಯಲ್ಲೂ ಹಣ ಕೊಡಲಿಲ್ಲ, ಸಿನಿಮಾದಲ್ಲೂ ಹಣ ಕೊಡಲಿಲ್ಲ. ಇಲ್ಲ. ಮತ್ತು ನೀವು ದುಡಿದದ್ದು ಯಾವುದರಿಂದ? ಬೆಂಗಳೂರು ಅಂತ ದೊಡ್ಡ ಮಾಯನಗರಿಯಲ್ಲಿ ಉಳ್ಕೊಂಡ್ರೆ ಹೆಂಗೆ? ಹೌದು, ಅದು ಸಮಸ್ಯೆ ನಿಮ್ಗೆ ಹೇಳಲೇಬೇಕು. ಟೆಕ್ಸ್ಟೈಲ್ ಡಿಸೈನ್ ನನ್ನನ್ನು ಉಳಿಸ್ತು ಸ್ವಲ್ಪ ದಿವಸ. 22 ವರ್ಷ ಟೆಕ್ಸ್ಟೈಲ್ ಡಿಸೈನಲ್ಲಿ ಬೆಳಿಗ್ಗೆ ಹೊತ್ತು 7 ಗಂಟೆ ಎಲ್ಲ ನನ್ನ ಬೆಳಗಿನ ಕಾರ್ಯಗಳನ್ನು ಮುಗಿಸ್ಕೊಂಡು ಕೀ ಸ್ಕೆಚ್ಗಳು ಅಂಥೇಳಿ ಡ್ರಾಯಿಂಗಿಗೆ ಬೇಕಾಗುವಂಥ ಟೆಕ್ಸ್ಟೈಲ್ ಡಿಸೈನ್ ಕೀ ಸ್ಕೆಚ್ಗಳು ಮಾಡಿಕೊಂಡು ಅದನ್ನು ಅಪ್ರೂವ್ ಮಾಡಿಸ್ಬೇಕು. ಇಂಥ ಡಿಸೈನ್ ನಮಗೆ ಬೇಕು ಅಂತ ಸುಮಾರು ಫ್ಯಾಕ್ಟ್ರಿಗಳಿತ್ತು, 70-80 ಫ್ಯಾಕ್ಟ್ರಿಗಳಿದೆ ಬೆಂಗಳೂರಿನಲ್ಲಿ. ಆ ಫ್ಯಾಕ್ಟ್ರಿಗಳಿಗೆ ಅಪ್ರೂವ್ ಮಾಡಿಸ್ಕೊಂಡು ಆ ಕೀ ಸ್ಕೆಚ್ಗಳನ್ನು ಯಾವುದು ಹೇಳ್ತಾರೆ ಅದನ್ನು ತೊಗೊಂಡು ಬಂದು ಆ ಕೀ ಸ್ಕೆಚ್ಗಳನ್ನು ತಿರ್ಗಾ ಅದನ್ನು ಯಾವ ಸೈಜಿಗೆ ಬೇಕು ಆ ಸೈಜ್ಗೆ ನಾನು ಡೆವಲಪ್ ಮಾಡಿಕೊಂಡು ಅದನ್ನು ರೆಡಿ ಮಾಡಿ 6 ಕಲರ್ಗೋ 7 ಕಲರ್ಗೋ 8 ಕಲರ್ಗೋ ಬೇಕಾಗುವಂಥ ಡಿಸೈನ್ಗಳನ್ನು ರೆಡಿ ಮಾಡಿ ಅವ್ರಿಗೆ ಕೊಟ್ಟು ಜೀವನ ನಡೀತಾಯಿತ್ತು ನನಗೆ. ವಾರಕ್ಕೆ ಒಂದು 600-700 ರೂಪಾಯಿ 800 ರೂಪಾಯಿ ಈ ಥರ ಸಂಪಾದನೆ ಆಯಿತು. ಜೊತೆಗೆ ಬಾಡಿಗೆ ಕಟ್ಕೊಂಡು ಜೀವನ ಮಾಡಿಕೊಂಡು 22 ವರ್ಷ ಅದರಲ್ಲೇ ಕಳೆದೆ ನಾನು. ಅದಾದಮೇಲೆ ಸುಮಾರು ಅದರಲ್ಲಿ ಒಂದು ವ್ಯವಸ್ಥೆ ಆಯಿತು, ಸುಮಾರು ಜೀವನ ಮಾಡ್ಬೋದು ಅನ್ನೋ ಥರ. ಬಾಡಿಗೆ ಮನೆಯೇ ಇದ್ದೆ, ಬಾಡಿಗೆ ಮನೆಯಲ್ಲೇ ಜೀವನ ಮಾಡ್ಕೊಂಡಿದ್ದೆ. ಜೊತೆಗೇ ಈ ರಂಗಭೂಮಿ ಕೈಂಕರ್ಯ ನಡೀತಾನೆ ಇತ್ತು, ಸಣ್ಣ ಪುಟ್ಟ ನಾಟಕ ಅದು ಇದು ಅಂತ. ಆವಾಗ ನಮ್ಮ ಪ್ರೊಫೆಸರ್ ಅವರು ಉಮಾಶ್ರೀ ಅವರು ಒಡಲಾಳನೂ ತಂದರು ಭಾಳ. ಉಮಾಶ್ರೀ ಅವರು ಬಂದಿದ್ದೇನೆ ನಮ್ಮ ಸಿ ಜಿ ಕೆ ಅವರಿಂದ. ಹೌದು. ನಿಮಗೆ ಸಿ ಜಿ ಕೆ ಅವ್ರ ಸಂಪರ್ಕ ಬಂದಮೇಲೆ ನೀವು ಪೂರ್ಣಾವಧಿ ನಟರಾಗಲಿ ಅಂತ ಅವ್ರು ಬಯಸಿದ್ರೋ ಹೆಂಗೋ, ನೀವು ಉಮಾಶ್ರೀ ಅವ್ರ ಸಂಪರ್ಕ ಬಂತೋ ಹೆಂಗೆ? ಖಂಡಿತ ಉಮಾಶ್ರೀ ಅಕ್ಕ ಅವರು ಭಾಳ ಸಂಪರ್ಕದಲ್ಲಿದ್ವಿ. ನನಗೆ ಆವಾಗ ಇಳ್ಕೊಳ್ಳೋಕ್ಕೆ ವ್ಯವಸ್ಥೆ ಇರಲಿಲ್ಲ ಬೆಂಗಳೂರಿನಲ್ಲಿ. ನನ್ನ ಸ್ಥಿತಿಯನ್ನು ಅವ್ರು ಅರ್ಥ ಮಾಡಿಕೊಂಡ್ರು ಸುಮಾರು ದಿವಸ. ಯಾಕೆ ಈ ಹುಡುಗನ ನನ್ನ ಮನೇಲಿ ಇಟ್ಕೋಬಾರ್ದು ಅಂತ ನನ್ನನ್ನು ಕರ್ಕೊಂಡು ಹೋದರು ಮನೆಗೆ. ಅವ್ರ ಮನೆಯಲ್ಲಿ ನಾನು ಸುಮಾರು ದಿವಸ 1-1.5 ತಿಂಗಳವರೆಗೂ ಅವ್ರ ಮನೆಯಲ್ಲಿ ಇದ್ದೆ. ಆಮೇಲೆ ನನಗೊಂದು ಸ್ವಲ್ಪ ಕೆಲಸಕ್ಕೆ ದೂರ ಆಗ್ಲಿಕ್ಕತ್ತು. ಹಾಗಾಗಿ ನಾನು ಅವ್ರ ಮನೇನ ಬಿಟ್ಟು. ಅವರಾಗಲೇ ಸಿನಿಮಾ ನಟಿ? ಇಲ್ಲ ಸಿನಿಮಾ ನಟಿ ಆಗಿದ್ದರು, ಆದರೆ ತುಂಬ ದೊಡ್ಡ ನಟಿ ಅಂತ ಆಗಿರಲಿಲ್ಲ, ಬಿಸಿ ಇರಲಿಲ್ಲ. ಒಡಲಾಳ ನಾಟಕ ಶುರುವಾಗ್ತಾ ಇತ್ತು, ಸಿನಿಮಾಗಳಲ್ಲಿ ಅವರು ಅವಕಾಶ ಬರ್ತಾ ಇತ್ತು, ಅನುಭವ ಅದು ಇದು ಅಂತೇಳಿ. ಅವರು ಅವಕಾಶಕ್ಕಾಗಿ ಪರಿತಪಿಸ್ತಾ ಇದ್ರು ಆ ಕಾಲಕ್ಕೆ. ಅವಕಾಶ ಬರ್ತಾ ಇತ್ತು. ಆಮೇಲೆ ಅವರು ದೊಡ್ಡ ಸ್ಥಾನಕ್ಕೆ ಹೋದರು, ನನ್ನನ್ನು ಕಾಪಾಡಿದ್ದಾರೆ, ಅವ್ರಿಗೆ ಧನ್ಯವಾದ. ಆಮೇಲೆ ನಿಮಗೆ ಈ ಹಾಡುವ ಅವಕಾಶ ಸಿಕ್ಕಿದ್ದು ಮತ್ತೆ ಯಾವ ನಾಟಕದಲ್ಲಿ? ಈ ಹಾಡುವ ಅವಕಾಶ ಸಿಕ್ಕಿದ್ದು ಈ ಕನಕ ಹಾಡ್ತಾ ಇದ್ದೆ. ಮಹಾಚೈತ್ರ ಜೊತೆಗೆ ಅವರು ನಮ್ಮ ನಾಟಕ ತೊಗೊಂಡ್ರು, ಟಿ ವಿಗಂತ ಮಾಡಬೇಕಂತ ಮಹಾಚೈತ್ರ ನಾಟಕ ರಿಪೀಟ್ ಮಾಡಿದ್ರು. ಆವಾಗ ಸ್ವಲ್ಪ ಹಾಡ್ತಾ ಇದ್ದೆ. ಅದಾದಮೇಲೆ ಮಂಟೇಸ್ವಾಮಿ ಕಥಾಪ್ರಸಂಗ ಅನ್ನೋ ನಾಟಕ ಮಾಡಬೇಕು ಅನ್ನೋ ಯೋಚನೆಯಲ್ಲಿ ನಮ್ಮ ನಾಗರಾಜಮೂರ್ತಿ ಸರು ಓಡಾಡ್ತಿದ್ರು. ಸ್ಕ್ರಿಪ್ಟ್ ಮಾಡೋ ಕಾಲಕ್ಕೇ ಈ ಹುಡುಗ ಹಾಡ್ತಾನೆ, ಈ ಜೊತೆಗೆ ಇಟ್ಕೊಳ್ಳೋಣ ಅಂತ ಅವ್ರ ಜೊತೆಗೆ ಸಾಯಂಕಾಲ ಆದರೆ ಬೆಳಿಗ್ಗೆ ಹೊತ್ತು ಇಲ್ಲಿ ಕೆಲಸ ಮುಗಿಸ್ಕೊಳ್ಳೋದು, 4-4:15ವರೆಗೂ ಕೆಲಸ ಮಾಡೋದು. 4-4:45 ಗಂಟೆ ಅಷ್ಟಕ್ಕೆ ಕಲಾಕ್ಷೇತ್ರ ಹೊರಟ್ಬಿಡೋದು. ಕಲಾಕ್ಷೇತ್ರ ಅಲ್ಲಿ ಹೋದರೆ ಕ್ಯಾಂಟೀನಲ್ಲಿ ವ್ಯವಸ್ಥೆ ಆಗೋರು, ಟೀನೋ ಕಾಫಿನೋ ಕುಡಿಯೋದಕ್ಕೆ. ಹಾಗೆ ಅವ್ರ ಜೊತೆ ಕೂತ್ಕೊಂಡು ಕುಡಿದು ಹಾಡುಗಳನ್ನು ಹಾಡ್ಕೊಂಡು ಇರ್ತಾಯಿದ್ದೋ ಕಾಲಕ್ಕೆ ನನ್ನನ್ನು ಗುರ್ತ ಮಾಡಿದರು ನಾಗರಾಜಮೂರ್ತಿ ಸರ್, ಈ ಹಾಡು ಹಾಡ್ತಾನೆ ಹಾಗೆ ಅಂಥೇಳಿ. ಅವರು ನನ್ನನ್ನು ಗ್ರೂಪಿಗೆ ಸೇರಿಸ್ಕೊಂಡ್ರು ಸರ್. ಮಂಟೇಸ್ವಾಮಿ ಕಥಾಪ್ರಸಂಗ
ಅಲ್ಲಿ ಏನು ಪಾತ್ರ ಕೊಟ್ಟರು ಅಥವಾ ಏನು ನಾನು ನೀಲ್ಗಾರ ಅಂಥೇಳಿ, ನೀಲ್ಗಾರ? ಮುಖ್ಯ ನೀಲ್ಗಾರ. ಹ್ಞೂ. ನೀಲ್ಗಾರರ ಕಥೆನಲ್ಲೇ ಮಂಟೆಸ್ವಾಮಿ ಕಥೆಯನ್ನು ಹೇಳಿಕೊಂಡು ನಾಟಕವನ್ನು ಮಾಡುವಂಥ ಒಂದು ಸನ್ನಿವೇಶ. ಅದರಲ್ಲಿ ಸುಮಾರು ಒಂದು 100-120 ಹಾಡುಗಳನ್ನು ಮಾಡಿದ್ರು ಅದರಲ್ಲಿ. ಅಂದರೆ ಚುಟುಕು ಹಾಡುಗಳು, ಸಣ್ಣ ಸಣ್ಣ ಹಾಡುಗಳು. ಅದನ್ನು ಎಲ್ಲ 1 ವರ್ಷ ಮಾಡಿದ್ವಿ ಸರ್. 1 ವರ್ಷ ಹಾಡುಗಳನ್ನು ಕಲಿಯೋದು, ಸ್ಟೆಪ್ಗಳನ್ನು ಕಲಿಯೋದು, ರಿಹರ್ಸಲ್ 1 ವರ್ಷ. 1 ವರ್ಷ ರಿಹರ್ಸಲ್ ಮಾಡಿ ನಿಮಗೆ 1 ವರ್ಷ ಸಾಯಂಕಾಲ ಟೀ ಕಾಫಿ ತಿಂಡಿ ಎಲ್ಲ ಪ್ರಾಕ್ಟೀಸ್ ಆಯಿತು. ನಮ್ಮ ನಾಗರಾಜ ಮೂರ್ತಿ ಗುರುಗಳೇ ಅದನ್ನೆಲ್ಲ ನೋಡ್ಕೋತಾರೆ. ಆ ಹವ್ಯಾಸ ಹಾಗೆ ಬೆಳ್ಕೊಂಡು ಬಂತು. ಹಾಗಾಗಿ ನಾಟಕ ಬಿಡೋಕ್ಕಾಗಲಿಲ್ಲ. ಮಂಟೆಸ್ವಾಮಿ ನಾಟಕದ ಪ್ರಸಂಗನೇ ಸುಮಾರು ಒಂದು ಕರ್ನಾಟಕ, ನಮ್ಮ ಭಾರತದಲ್ಲಿ ಎಲ್ಲ ಕಡೆ ಸೇರಿಕೊಂಡು ಒಂದು 500-550 ಮೇಲೆ ಶೋ ಮಾಡಿದ್ವಿ ಸರ್. ಅವಾಗ ನೀವು ಆ ಕಲಾ ತಂಡದ ಜೊತೆಗೆ ಹೋಗ್ತಿದ್ರಲ್ಲ? ಹೌದು. ನಿಮಗೆ ಊಟ ವಸತಿ ಫ್ರೀ ಆಗ್ತಿತ್ತು? ಹೌದು. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆದಾಗಾದ್ರೂ ನಿಮಗೆ ರೆಮ್ಯುನರೇಷನ್ ಬರಲಿಲ್ಲ? ಇಲ್ಲ ಸರ್, ಕಲಾಕ್ಷೇತ್ರ ನಮ್ಮ ಹವ್ಯಾಸಿ ಕಲಾರಂಗದಲ್ಲಿ ಯಾರಿಗೂ ದುಡ್ಡಿನ ಪಗಾರ ಅಂಥೇಳಿ, ಅಂದರೆ ಪೇಮೆಂಟ್ ಅಂತ ಇರ್ತಾ ಇರಲಿಲ್ಲ. ಓಡಾಡೋಕ್ಕೆ ಒಂದು ಅಲ್ಪ ಸ್ವಲ್ಪ ಕೊಡೋರು, ಮನೆಯಿಂದ ಬರೋ ಬಸ್ ಚಾರ್ಜು ಜೊತೆಗೆ ಓಡಾಡೋಕ್ಕಂತ ಸ್ವಲ್ಪ ಕೊಡೋರು. ನೀವು ಅವಾಗ ಆ ತಂಡದ ಜೊತೆಗೆ ಹೋದ್ರಲ್ಲ, ಮತ್ತು ನಿಮಗೆ ಈ ಟೆಕ್ಸ್ಟೈಲು ಮಾಡೋದು ಕೆಲಸ ಮಾಡೋದು ಅದು ನಿಂತೋಗ್ಬಿಡೋದು. ಮತ್ತು ಅವಾಗ ನಿಮಗೆ ಗ್ಯಾಪನ್ನು ಹೆಂಗೆ ಸರಿದೂಗಿಸ್ಕೊಳ್ತಿದ್ರು ನೀವು? ಹಾಗೆ ಸರ್, ಹವ್ಯಾಸ ಇರೋದ್ರಿಂದ ಹವ್ಯಾಸಕ್ಕಾಗಿ ಅದನ್ನು ತ್ಯಾಗ ಮಾಡಲೇಬೇಕಾಯಿತು. ಏನಾದರೂ ಮಾಡಿ ಇಲ್ಲಿ ಒಂದು ಸ್ವಲ್ಪ ಏನಾದರೂ ಉಸಿರಾಟ ಮಾಡಬೇಕು, ಈ ನಾಟಕ ಕಲಾರಂಗದಲ್ಲಿ ಇರಬೇಕು ಅನ್ನೋ ಹವ್ಯಾಸ ಇತ್ತಲ್ಲ. ಸೊ ಅದನ್ನು ನಾವು ಪೂರೈಸ್ಕೊತಾ ಇದ್ವಿ. ಈಗ ಆತ್ಮತೃಪ್ತಿ. ಹೌದು, ಆತ್ಮತೃಪ್ತಿ. ಬಟ್ ಭಾಳ ಕಷ್ಟ ಅಲ್ಲ ಜೀವನ? ಆ ಕಷ್ಟವನ್ನು ಅನುಭವಿಸ್ಕೊಂಡೇ ಬಂದ್ವಲ್ಲ ಸರ್. ಹಾಗಾಗಿ ಈ ಮಂಟೆಸ್ವಾಮಿ ಕಥಾಪ ಸಂಘದ ಅವರು ಯೋಗಣ್ಣವ್ರೇ ಸಿಕ್ಕಿದ್ರು. ಆಗ ಯೋಗಣ್ಣವರನ್ನೇ ಆ ಹಾಡುಗಳಿಗೆಲ್ಲ ಟ್ಯೂನ್ ಮಾಡ್ತಾಯಿದ್ರು. ಬೆಳಿಗ್ಗೆ ಹೊತ್ತು HS ಶಿವಪ್ರಕಾಶ್ ಅವರು ಸರ್ ಸ್ಕ್ರಿಪ್ಟ್ ಕೊಡೋರು, ಯೋಗಣ್ಣವ್ರು ಬಂದು ಟ್ಯೂನ್ ಮಾಡೋರು, ನಮ್ಮ ಹುಡುಗರನ್ನೆಲ್ಲ ಸೇರಿಸ್ಕೊಂಡು ಹಾಡುಗಳನ್ನು ಮಾಡೋರು. ಸಮೂಹದಲ್ಲಿ ಆಡ್ತಿದ್ರು ಸ್ವಂತ ಹಾಡು? ಅದು ಗ್ರೂಪೇ, ಅದು 6-7 ಜನದ ಗ್ರೂಪು. ಮುಖ್ಯವಾಗಿ ನಾನು ಹಾಡೋನು ಹಾಡುಗಳು. ಅದರಲ್ಲಿ ಯಾವುದು ಪ್ರಮುಖವಾಗಿ ಹಾಡಿದ್ರು ನಾವು? ಶರಣು ಶರಣು ಆ ಶರಣು ಶರಣು ಮತಿ ಗಣನಾಯಕ ಅಯ್ಯ, ಗಜಮುಖದೊಡೆಯನ್ನೇ ಗಣನಾಯಕ ಅಯ್ಯ, ಗೌರಿ ಕುಮಾರನೇ ಗಣನಾಯಕ, ಗೌರಿ ಕುಮಾರನೇ ಗಣನಾಯಕ. ಇದ್ದೆಗೆ ನಾಯಕ ಬುದ್ಧಿ ಪ್ರದಾಯಕ, ಇದ್ದೆಗೆ ನಾಯಕ ಬುದ್ಧಿ ಪ್ರದಾಯಕ, ನಿತ್ಯವೇ ಸೇವಿಪ ಸುಂದರಿ ಗಣನಾಯಕ, ನಿತ್ಯವೇ ಸೇವಿಪ ಸುಂದರಿ ಗಣನಾಯಕ, ಶರಣು ಶರಣು ಮತಿ ಗಣನಾಯಕ ಅಯ್ಯ, ಗಜಮುಖದೊಡೆಯನ್ನೇ ಗಣನಾಯಕ, ಗೌರಿ ಕುಮಾರನೇ ಗಣನಾಯಕ, ಗೌರಿ ಕುಮಾರನೇ ಗಣನಾಯಕ. ಆದಿ ಕಲ್ಯಾಣಕ್ಕೆ ಶರಣು, ರಾಜೋಪಪುರ ದೊರೆ ಮಂಟೇದ ಲಿಂಗಯ್ಯ ನಿಮ್ಮ ಪಾದಕ್ಕೆ ಶರಣು ಶರಣು, ಮಂಟೇದ ಲಿಂಗಯ್ಯ ನಿಮ್ಮ ಪಾದಕ್ಕೆ ಶರಣು ಶರಣು, ಮಂಟೇದ ಲಿಂಗಯ್ಯ. ಗಾಡಿಕಾರರ ಗಂಡ ಬೂದಿಕಾರರ ಗಂಡ, ಗಾಡಿಕಾರರ ಗಂಡ ಬೂದಿಕಾರರ ಗಂಡ, ಭೂಲೋಕದ ಗಂಡ ಬೂದಿ ಮುಚ್ಚಿದ ಕೆಂಡ, ಮಂಟೆದ ಸ್ವಾಮಿ ಬನ್ನಿ ಜಗಂಜ್ಯೋತ್ಯ ಲಿಂಗಯ್ಯ ನೀವೇ ಬನ್ನಿ, ಜಗಂಜ್ಯೋತ್ಯ ಲಿಂಗಯ್ಯ ನೀವೇ ಬನ್ನಿ, ಮಂಟೆದ ಸ್ವಾಮಿ ಬನ್ನಿ, ಕಂಟಕ ನಿರ್ವಾಣ್ಯ ನೀವೇ ಬನ್ನಿ. ದುಡ್ಡು ನನ್ನದೆನ್ನುವೋರ ಒದ್ದು ನೆಲಕ್ಕೆ ಕೆಡವ ಬಲ್ಲೆ, ದುಡ್ಡು ನನ್ನದೆನ್ನುವೋರ ಒದ್ದು ನೆಲಕ್ಕೆ ಕೆಡವ ಬಲ್ಲೆ, ಹೊನ್ನು ನನ್ನದೆನ್ನುವೋರ ಮಣ್ಣು ಪಾಲು ಮಾಡಬಲ್ಲೆ, ಹೊನ್ನು ನನ್ನದೆನ್ನುವೋರ ಮಣ್ಣು ಪಾಲು ಮಾಡಬಲ್ಲೆ, ಕಣ್ಣು ನನ್ನದೆನ್ನುವೋರ ಕಣ್ಣು ಕುಳ್ಳು ಮಾಡಬಲ್ಲೆ, ಮಂಟೇದ ಸ್ವಾಮಿ ಬನ್ನಿ ಕಂಟಕ ನಿರ್ವಾಣ್ಯ ನೀವೇ ಬನ್ನಿ. ಎಲ್ಲಕ್ಕಿಂತ ಮೊದಲು
ನಮ್ಮ ಅಪ್ಪಾಜಿ ಮಂಟೇಸ್ವಾಮಿಯವರು ಏಕಾಂಗಿ ವಸ್ತುವಾಗಿ ಒಂದು ಮೊಟ್ಟೆ ಒಳಗೆ ತಪಸ್ ಮಾಡ್ತಾ ಕುಂತವ್ರೆ. ಕಾಯಾಗಿನ ಮೊಟ್ಟೆ ಹಣ್ಣಾಯಿತು, ತನ್ನ ತಾನೇ ತೊಟ್ಟು ಕಳಿಸ್ಕೊಂಡು 4 ಬಿದ್ದು ಪಟ್ ಅಂತ ಒಡೆದೋಯ್ತು. ಒಡೆದು ಹೋಗಿ ಮೇಲೆ ಆಕಾಶ ಕೆಳಗೆ ಭೂಮಿ ಅಂತ 2 ಓಳಾಗೋಯ್ತು. ಆಕಾಶ ಭೂಮಿ 2 ಓಳಾದಾಗ ನಾಟಕ ಮುಂದುವರಿಸಿ. ಈ ಥರ ನಿಮ್ಮದು ಸಂಭಾಷಣೆಗಿಂತಲೂ ಹಾಡು ಸಂಭಾಷಣೆಗಳು ಸೇರಿ ಇದ್ರ ಥರನೇ ಇನ್ನೊಂದು ಬರುತ್ತೆ. ಅಂಗೈಯೊಳಗೆ ಕೆಂಡ ಹಿಡಿದು ಬಂಗಿ ಸೊಪ್ಪ ಹೊತ್ತಿಸಿಕೊಂಡು ಅದರ ಹೋಗಿ ಉರುಬುತ್ತಾರೆ ಕೆಂಪಣ್ಣನ ಮುಖದ ಮೇಲೆ. ನೀಲಿ ಜ್ಞಾನ ನೀಡುತ್ತಾರೆ, ನೀಲಿ ಜ್ಞಾನ ನೀಡುತ್ತಾರೆ. ವಾಲಾಡುತ್ತಾನೆ ಕೆಂಪಾಚಾರಿ, ವಾಲಾಡುತ್ತಾನೆ ಕೆಂಪಾಚಾರಿ. ಮ್ಯಾಲೆ ಕೆಳಗೆ ನೋಡುತ್ತಾನೆ, ಮ್ಯಾಲೆ ಕೆಳಗೆ ನೋಡುತ್ತಾನೆ. ಮೇಲಗಣ್ಣು ತೇಲಗಣ್ಣು, ಮೇಲಗಣ್ಣು ತೇಲಗಣ್ಣು, ಮೇಲಗಣ್ಣು ತೇಲಗಣ್ಣು. ನೀಲಿ ಜ್ಞಾನದಿ ತಿರುಗುತ್ತಾನೆ. ಮಂಟೇದ ಸ್ವಾಮಿ ಬನ್ನಿ ಕಂಟಾಕ ನಿರ್ವಾಣ್ಯ ನೀವೇ ಬನ್ನಿ. ಆ ನೀನು ಮುಂದೆ ನಾನು ಹಿಂದೆ, ನೀನು ಮುಂದೆ ನಾನು ಹಿಂದೆ. ಓದುತ್ತಾಕೆ ನಾನು ಬರುವೆ, ಓದುತ್ತಾಕೆ ನಾನು ಬರುವೆ. ನಡೆಯೋ ಮುಂದೆ ಬರುವಿನ ಹಿಂದೆ, ನಡುವೆನು ಮುಂದೆ ಬರುವಿನ ಹಿಂದೆ. ಮುಂದೆ ಹಿಂದೆ ಹಿಂದೆ ಮುಂದೆ, ಮುಂದೆ ಹಿಂದೆ ಹಿಂದೆ ಮುಂದೆ, ಮುಂದೆ ಹಿಂದೆ ಹಿಂದೆ ಮುಂದೆ, ಮುಂದೆ ಹಿಂದೆ ಹಿಂದೆ ಮುಂದೆ. ಮಂಟೇದ ಸ್ವಾಮಿ ಬನ್ನಿ ಕಂಟಾಕ ನಿರ್ವಾಣ್ಯ ನೀವೇ ಬನ್ನಿ. ಆ ಹರನ ಕೊಳ್ಳನು ಸುತ್ತಿದ ಕಾಳಿಂಗ, ನೀ ಹರಿಯ ಸುಪತ್ತಿಗೆ ಕಾಳಿಂಗ. ಹರನ ಕೊಳ್ಳನು ಸುತ್ತಿದ ಕಾಳಿಂಗ, ನೀ ಹರಿಯ ಸುಪತ್ತಿಗೆ ಕಾಳಿಂಗ. ನರರಿಗೆ ನಂಜಾದೆ ಕಾಳಿಂಗ, ನೀ ಸುರರಿಗೆ ಮಂಜಾದೆ ಕಾಳಿಂಗ. ಆ ಸರಸರ ಹರಿದು ಬ ಕಾಳಿಂಗ, ಈ ಧರೆಯೆಲ್ಲ ಥರ ಥರ ಕಾಳಿಂಗ. ಧರಸರ ಹರಿದು ಬ ಕಾಳಿಂಗ, ಈ ಧರೆಯೆಲ್ಲ ಥರ ಥರ ಕಾಳಿಂಗ. ಏಳೆಡೆ ಎತ್ತವನೆ ಕಾಳಿಂಗ, ಬ್ಯಾಗನೆ ಬಾರೋ ಕಾಳಿಂಗ. ಏಳೆಡೆ ಎತ್ತವನೆ ಕಾಳಿಂಗ, ಬ್ಯಾಗನೆ ಬಾರೋ ಕಾಳಿಂಗ. ಆ ಆ ಉತ್ನಳ್ಳಿ ಊರುಗಾತಿ ನೀನು ಬ್ಯಾರೆ, ಬೆಟ್ಟಾದ ಚಾಮುಂಡಿ ನೀನು ಬಾರೆ. ಉತ್ನಳ್ಳಿ ಊರುಗಾತಿ ನೀನು ಬಾರೆ, ಬೆತ್ತಾದ ಚಾಮುಂಡಿ ನೀನು ಬಾರೆ. ಕೊತ್ತತ್ತಿ ಜಾಳಕಮ್ಮ ಕೋಡಂಬಳ್ಳಿ ಬಿಸಿಲು ಮಾರಿ, ಕೊತ್ತತ್ತಿ ಜಾಳಕಮ್ಮ ಕೋಡಂಬಳ್ಳಿ ಬಿಸಿಲು ಮಾರಿ. ಕಬ್ಬಾಳದ ಕರಿ ದುರ್ಗಿ ಹೆಬ್ಬಾಳದೇರಿ ಮಾರಿ, ಕಬ್ಬಾಳದ ಕರಿ ದುರ್ಗಿ ಹೆಬ್ಬಾಳದೇರಿ ಮಾರಿ. ಸಾತ್ನೂರ ಹೊನ್ನದೇವಿ ಮೂಗೂರ ತಿಬ್ಬದೇವಿ, ಸಾತ್ನೂರ ಹೊನ್ನದೇವಿ ಮೂಗೂರ ತಿಬ್ಬದೇವಿ. ಜೊತೆಯಾಗಿ ನೀವು ಬರ್ರೆ ಏ ಏ ಏ ಮಂಟೇದ ಸ್ವಾಮಿ ಬನ್ನಿ ಕಂಟಾಕ ನಿರ್ವಾಣ್ಯ ನೀವೇ ಬನ್ನಿ. ಆ ಕೊಳ್ಳ ರುದ್ರಾಕ್ಷಿ ಅವರೇ ಕೈಯನಾಗ ಬೆತ್ತದವ್ರೆ, ಕೊಳ್ಳ ರುದ್ರಾಕ್ಷಿ ಅವರೇ ಕೈಯನಾಗ ಬೆತ್ತದವ್ರೆ. ಹಣಿಯ ಈ ಬತ್ತಿಯವರೇ ತಲೆಗೆ ಕಾವಿ ಪೇಟದವ್ರೆ. ಮಂಟೇದ ಸ್ವಾಮಿ ಬನ್ನಿ ಕಂಟಾಕ ನಿರ್ವಾಣ್ಯ ನೀವೇ ಬನ್ನಿ. ಆ ಈ ಥರ ಸುಮಾರು ಒಂದು 100-105 ಹಾಡು. ಇದನ್ನು ಒಂದೊಂದು ಸನ್ನಿವೇಶಕ್ಕೆ ತಕ್ಕಂಗೆ ಅಲ್ಲಲ್ಲಿ ನಿಲ್ಲಿಸ್ಕೊಂಡು ನಮಗೆ ಇರ್ತಕ್ಕಂಥ ಸಾರಾಂಶದ ಹಾಡುಗಳನ್ನು ಹೇಳ್ಕೊಂಡು ನಾಟಕ ಪೂರ್ತಿ ಹಾಡ್ತಾಯಿದ್ದೆ ಸರ್. ನನಗೆ ಆಶ್ಚರ್ಯ ಆಗೋದೇನೆಂದರೆ, ನೀವು ಆ ಕಾಲದಲ್ಲಿ ಮಂಟೇಸ್ವಾಮಿ ಪ್ರಸಂಗದಲ್ಲಿ ಪಾತ್ರ ಮಾಡಿದ್ರಿ. ಜಿತ್ತೂರಿ ಅವರೇ,
ಆ ಎಲ್ಲ ಸ್ಕ್ರಿಪ್ಟ್ಗಳನ್ನು ಈ ರಂಗಭೂಮಿಗಿರೋ ದೊಡ್ಡ ಶಕ್ತಿನೇ ಅದು. ಇವತ್ತು ಸಿನಿಮಾದಲ್ಲಿ ಧಾರಾವಾಹಿಯಲ್ಲಿ ಪಾತ್ರ ಮಾಡೋರ ಕತೆ ನೋಡ್ತೀವಿ, ಒಂದು ಡೈಲಾಗ್ ಇರುತ್ತೆ, ಸಣ್ಣ ರೀಟೇಕ್ ಮಾಡ್ತಾರೆ ಅಥವಾ ಡಬ್ಬಿಂಗ್ ವಾಯ್ಸ್ನಲ್ಲಿ ಕೊಡ್ತಾರೆ, ಅಲ್ಲಿಂದ ಜೋರು ಅಸಿಸ್ಟೆಂಟ್ ಡೈರೆಕ್ಟ್ರಿಗೆ ಹೋಗಿ ಹೇಳ್ತಾರೆ. ಆದರೆ ರಂಗಭೂಮಿ ಗಟ್ಟಿತನ ಏನಂದ್ರೆ ನೀವು ಇದನ್ನೆಲ್ಲ ನಿರಂತರ ಹಾಡ್ತಿದ್ರಿ, ಹೌದು, ನೂರಾರು ಹಾಡುಗಳು, ಹೌದು, ಈಗಲೂ ಹಾಡ್ತಾ ಇದ್ರಿ. ಈ ಕಬೀರನ ನಾಟಕನ ಕನ್ನಡಕ್ಕೆ ಬಹಳ ದೊಡ್ಡ ನಟರು ಪ್ರೊಫೆಸರ್ ಟಿ ಎಸ್ ಲೋಹಿತಾಶ್ ಅವರು ರಂಗಭೂಮಿಯಿಂದನೂ ಬಂದರು, ಸಿನಿಮಾದಲ್ಲಿ ಬಹಳ ದೊಡ್ಡ ನಟ, ಭಾಳ ಒಳ್ಳೆ ನಟರಾಗಿ ಬಂದರು, ಒಳ್ಳೆ ಸ್ಕ್ರಿಪ್ಟನ್ನು ಮಾಡ್ತಿದ್ರು. ಬಟ್ ಅವರು ವೃತ್ತಿಯಿಂದ ಇಂಗ್ಲೀಷ್ ಪ್ರಾಧ್ಯಾಪಕರಾಗಿದ್ದರು, ಅವರಿಗೆ ಆದಾಯ ಇತ್ತು, ಸಿನಿಮಾದಿಂದನೂ ಆದಾಯ ಬಂತು, ಖಂಡಿತ ಅವರು ಒಳ್ಳೆ ಮೇಜರ್ ಕ್ಯಾರೆಕ್ಟರ್ಸ್ ಮಾಡಿದರು. ಅವರ ಕಬೀರ್ ನಾಟಕದಲ್ಲಿ ನಿಮ್ಮನ್ನು ಯಾವ ಕಾರಣಕ್ಕೆ ಅವ್ರು ಆಯ್ಕೆ ಮಾಡಿಕೊಂಡ್ರು, ಉದ್ದೇಶ ಏನಾಗಿತ್ತು? ಚೆನ್ನಾಗಿ ಹಾಡ್ತೀನಿ ಅಂತ ಒಂದು ಉದ್ದೇಶ. ನೋಡಿ, ನೀವು ಹಾಗೆ ನೋಡಿದ್ರೆ ನೀವು ರಂಗಭೂಮಿ ಗಾಯಕರೇ ಹೌದು. ನೀವು ನಿಮ್ಮ ಈ ಸಾಮರ್ಥ್ಯ ಇವತ್ತಿನ ಮಿತಿಗೆ ನೋಡಿದರೆ, ಅಲ್ಲ ಇವತ್ತಿನ ಮಿತಿಗೂ ನೀವು ಇಷ್ಟು ವರ್ಷ ಮೇಲೆ ಹಾಡೋದನ್ನು ನೋಡಿದರೆ ನಂಗೆ ಆಶ್ಚರ್ಯ ಆಗುತ್ತೆ. ರಂಗಭೂಮಿ ನಿಮ್ಮನ್ನು ಕೈ ಬಿಡಬಾರ್ದಿತ್ತು ಅಂತ ಅನಿಸ್ತದೆ. ಇಲ್ಲ ಸರ್, ಬಿಟ್ಟಿಲ್ಲ, ನನಗೆ ಆಗ್ತಾ ಇಲ್ಲ ಅಷ್ಟೇ. ಈಗಲೂ ನಾಟಕಕ್ಕೆ ಕರೀತಾರೆ ನನಗೆ, ಆದರೆ ನನಗೆ ಸೇರ್ಕೊಳ್ಳೋಕ್ಕೆ ವ್ಯವಸ್ಥೆಗಳಿಲ್ಲ. ಯಾಕಂದರೆ ದುಡ್ಡು ಕಾಸಂತೂ ಸಿಗೋದಿಲ್ಲ, ಅದ್ರ ಜೊತೆಗೆ ಸೇರ್ಕೊಳ್ಳೋದಕ್ಕೆ ಶಾರೀರಿಕವಾಗಿ ಸ್ವಲ್ಪ ಅನಾನುಕೂಲ ಇದೆ.